ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚ ಅರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಶಾದಿದೇವತಾರಂಭಾಂ ಶ್ರೀಮನ್ಮಧ್ವಸುಮಧ್ಯಮಾಂ ಸಾಕ್ಷಾನ್ಮದ್ಗುರುಪರ್ಯಂತಾಂ ವಂದೇ ಗುರುಪರಂಪರಾಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮಃ ಅತ್ಯಂತ ದಯಾಲವೇ. ಯಸ್ಯ ಪ್ರಚಂಡ ತಪಸಾ ಶ್ರುತಿಗೀತವೃತ್ತಃ ತುಷ್ಟೋ ಹರಿಃ ಕಿಲ ವಶಂ ವದತಾಂ ಅವಾಪ. ಶ್ರೀಮಧ್ವಸನ್ಮತ ಪಯೋನಿಧಿ ಪೂರ್ಣಚಂದ್ರ ಶ್ರೀ ವಿಷ್ಣುತೀರ್ಥ ಮುನಿರಾಟ್ ಮುದಮಾತನೋತು. ಇಂದಿನಿಂದ 3 ದಿನಗಳ ಕಾಲ ಅವಧೂತ ಶಿರೋಮಣಿಗಳಾದ ಮಾದನೂರು ಕ್ಷೇತ್ರದಲ್ಲಿ ನೆಲೆಸಿದ ವಿಷ್ಣುತೀರ್ಥರು ರಚನೆ ಮಾಡಿದ ಭಾಗವತ ಸಾರೋದ್ಧಾರದ ಧರ್ಮೋಪದೇಶ ಪ್ರಕರಣ ಎಂಬ ಈ ಪ್ರಕರಣದ ಕೆಲವು ಅಂಶಗಳನ್ನು ನಾವು ಇಲ್ಲಿ ಅನುಸಂಧಾನ ಮಾಡ್ತಾ ಇದ್ದೇವೆ. ವೇದವ್ಯಾಸದೇವರು ಶ್ರೀಮದ್ ಭಾಗವತವನ್ನು ರಚನೆ ಮಾಡಿ ಎಲ್ಲ ಸಜ್ಜನ ವೃಂದಕ್ಕೆ ಅಪಾರವಾದ ಉಪಕಾರವನ್ನು ಮಾಡಿದ್ದಾರೆ. ಅಂತಹ ಭಾಗವತದ ಸಾರ ಸರ್ವಸ್ವವನ್ನು ನಮಗೆ ತಿಳಿಸುವ ಉದ್ದೇಶದಿಂದ ನಮ್ಮ ವಿಷ್ಣುತೀರ್ಥರು ಭಾಗವತ ಸಾರೋದ್ಧಾರ ಎಂಬ ಕೃತಿಯನ್ನು ರಚನೆ ಮಾಡಿದ್ದಾರೆ. ಶ್ರೀಮದ್ ಭಾಗವತ ವೇದವೆಂಬ ಕಬ್ಬಿನ ಜಲ್ಲೆಯ ಹಿಂಡಿದಾಗ ಬಂದ ರಸದಂತೆ ಇರುವ ರಸಪಾಕವಾಗಿದೆ. ಆದ್ದರಿಂದ ಭಾಗವತವೇ ಸಾರವಾಗಿರುವಾಗ ಅಂತಹ ಭಾಗವತದಲ್ಲಿ ಪುನಃ ಸಾರವನ್ನು ಹುಡುಕುವ ಪ್ರಯತ್ನ ಸರಿಯೇ ಎಂಬ ಪ್ರಶ್ನೆ ನಮಗೆ ಬರಬಹುದು. ಆದರೆ ಭಾಗವತದಲ್ಲಿ ಸಾರ ಅನ್ನತಕ್ಕಂಥದ್ದು ಅದು ಎಂದಿಗೂ ಕೂಡ ಸರಿಯಂತಹದ್ದಲ್ಲ. ಆದರೆ ಸಾರಭೂತವಾದ ಭಾಗವತದಲ್ಲಿ ಕೆಲವು ಶ್ಲೋಕಗಳನ್ನು ನಾವು ಎತ್ತಿ ಉದ್ಧರಿಸ್ತೇವೆ. ಆ ಮೂಲಕ ಸಜ್ಜನರ ಉದ್ಧಾರಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ ಅನ್ನುವ ಹಿನ್ನೆಲೆಯಲ್ಲಿ ನಮ್ಮ ವಿಷ್ಣುತೀರ್ಥರು ಭಾಗವತ ಸಾರೋದ್ಧಾರವನ್ನು ರಚನೆ ಮಾಡಿದ್ದಾರೆ. ಸಾರಭೂತಂ ಯದ್ ಭಾಗವತಂ ತತ್ರ ಕತಿಚನ ಶ್ಲೋಕಾನಾಂ ಉದ್ಧಾರ ಅಂತ ಈ ಅಭಿಪ್ರಾಯವನ್ನು ಇಟ್ಟುಕೊಂಡಾಗ ನಮಗೆ ಭಾಗವತದ ನಿಜವಾದ ಹಿರಿಮೆ, ಶ್ರೀಮದ್ ಭಾಗವತ ಸಾರೋದ್ಧಾರದ ಮಹತ್ವ ಏನು ಎಂಬುದು ನಮಗೆ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗತ್ತೆ. ವೇದವ್ಯಾಸದೇವರು 17 ಪುರಾಣಗಳನ್ನು ರಚನೆ ಮಾಡಿ ಅಂತಿಮವಾಗಿ 18ನೇದಾದ ಶ್ರೀಮದ್ ಭಾಗವತವನ್ನು ಅವರು ಕಟ್ಟಕಡೆಯದಾಗಿ ರಚನೆ ಮಾಡಿರ್ತಕ್ಕಂಥದ್ದು. ಶ್ರೀಮದ್ ಭಾಗವತ ಕೊನೆಗೆ ರಚನೆಯಾಗಿದ್ದರೂ ಕೂಡ ಭಾಗವತ ಹೇಳುವ 30 ಭಾಗವತ ಧರ್ಮಗಳ ಹಿನ್ನೆಲೆಯಲ್ಲಿ ಅದು ಉಳಿದ ಎಲ್ಲ ಪುರಾಣಗಳನ್ನು ಕೂಡ ಹಿಂದೆ ಹಾಕಿ ಅದು ಮೊದಲ ಸ್ಥಾನದಲ್ಲಿ ಅದು ವಿರಾಜಮಾನವಾಗಿದೆ. ಆದ್ದರಿಂದ ಅದು ರಚನೆಯ ಹಿನ್ನೆಲೆಯಲ್ಲಿ 18ನೇ ಪುರಾಣವಾಗಿದ್ದರೂ ಕೂಡ ಭಾಗವತ ಧರ್ಮದ ಪ್ರತಿಪಾದನೆಯ ಒಂದು ಹಿನ್ನೆಲೆಯಲ್ಲಿ ಅದು ಪ್ರಥಮ ಸ್ಥಾನದಲ್ಲೇ ಶ್ರೀಮದ್ ಭಾಗವತ ಎಂಬತಕ್ಕಂಥದ್ದು ಅದು ರಾರಾಜಿಸ್ತಾ ಇದೆ. ಶ್ರೀಮದ್ ಭಾಗವತದ ಮುಖ್ಯ ಉದ್ದೇಶ ಏನು, ಅದರ ರಚನೆಯ ಹಿನ್ನೆಲೆ ಏನು ಎಂಬುದನ್ನು ವಿಷ್ಣುತೀರ್ಥರು ನಮಗೆ ಬಹಳ ಸೊಗಸಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಭಾಗವತವನ್ನು ಓದುವವರಿಗೆ ಅನ್ನಿಸುವಂತಹ ಒಂದು ಮನಸ್ಸಿನ ಭಾವನೆ ಏನು ಅಂತ ಹೇಳಿದರೆ, ವೇದವ್ಯಾಸದೇವರ ಬಳಿ ನಾರದರು ಬಂದು ಅಲ್ಲಿ ತಿಳಿಸ್ತಾರೆ, ಸ್ವಾಮಿ ನೀವು ಮಹಾಭಾರತ ಉಳಿದ 17 ಪುರಾಣಗಳನ್ನು ರಚನೆ ಮಾಡಿದ್ದೀರಾ, ಆದರೆ ನೀವು ಕೃಷ್ಣ ಪರಮಾತ್ಮನ ಮಹಿಮೆಯನ್ನು ಸ್ಪಷ್ಟವಾದ ಸಮಾಧಿ ಭಾಷೆಯಲ್ಲಿ ನೀವು ಇನ್ನೂ ಕೂಡ ರಚನೆ ಮಾಡಿಲ್ಲ. ಅದುವೇ ನಿಮ್ಮ ಮನಸ್ಸಿನ ಅಸಂತೃಪ್ತಿಗೆ ಅದು ಕಾರಣವಾಗಿದೆ. ಆದ್ದರಿಂದ ಉರುಕ್ರಮಸ್ಯ ಅಖಿಲ ಬಂಧ ಮುಕ್ತಯೇ ಸಮಾಧಿನ ಅನುಸ್ಮರ ಯದ್ವಿಚೇಷ್ಟಿತಂ ಅಂತ ನಾರದರು ವೇದವ್ಯಾಸದೇವರ ಬಳಿ ಬಂದು ಪ್ರಾರ್ಥನೆ ಮಾಡುವಾಗ ಹೇಳಿದಂತಹ ಮಾತು. ಪರಮಾತ್ಮ ನಮ್ಮೆಲ್ಲರ ಬಂಧನವನ್ನು ಮೋಚನಗೊಳಿಸುವ ಸರ್ವಸಮರ್ಥನಾದ ವ್ಯಕ್ತಿಯಾಗಿದ್ದಾನೆ ಭಗವಂತ. ಅಂಥ ಭಗವಂತನ ದಿವ್ಯವಾದ ಮಹಿಮೆಯನ್ನು ನಾವು ಸ್ಮರಣೆ ಮಾಡಿ ಅನುಸಂಧಾನ ಮಾಡಿದಾಗ ಅದು ಬಂಧ ಮೋಚನೆಗೆ ಕಾರಣವಾಗತ್ತೆ ಅಂತ ನೇರವಾಗಿ ಅಲ್ಲಿ ಪರಮಾತ್ಮನ ಮಹಿಮೆಯಿಂದ ನಮಗೆ ಸಂಸಾರದ ಬಂಧನದ ಬಿಡುಗಡೆಯಾಗತ್ತೆ. ಆದ್ದರಿಂದ ಭಾಗವತ ಹೊರಟದ್ದು ಎಲ್ಲ ಸಜ್ಜನರ ಸಂಸಾರದ ಬಂಧ ವಿಮೋಚನೆಗೋಸ್ಕರವಾಗಿ ಅಂತ ನಮಗೆ ಭಾಗವತದಲ್ಲಿ ಅಲ್ಲಿ ಕಂಡುಬರುವಂತಹ ಮಾತು. ವಿಷ್ಣುತೀರ್ಥರು ಬಹಳ ವಿನೂತನವಾಗಿ ಈ ಶ್ಲೋಕವನ್ನು ವ್ಯಾಖ್ಯಾನಿಸ್ತಾ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ
ಉರುಕ್ರಮಸ್ಯ ಅಖಿಲ ಬಂಧ ಮುಕ್ತಯೇ ಅನ್ನತಕ್ಕಂಥ ಒಂದು ಪಾಠ ಇದೆ. ಆದರೆ ಅದಕ್ಕಿಂತ ಭಿನ್ನವಾದ ಇನ್ನೊಂದು ಪಾಠವನ್ನ ವಿಷ್ಣು ತೀರ್ಥರು ಅಲ್ಲಿ ಸ್ವೀಕಾರ ಮಾಡಿ ಅದನ್ನು ಆಧರಿಸ್ತಾ ಅದಕ್ಕೆ ವ್ಯಾಖ್ಯಾನವನ್ನ ಅವರು ಮಾಡ್ತಾ ಇದ್ದಾರೆ. ನಾವು ಉರುಕ್ರಮಸ್ಯ ಅಖಿಲ ಧರ್ಮಗುಪ್ತಯೇ ಸಮಾಧಿನಾನುಸ್ಮರ ಯದ್ವಿಚೇಷ್ಟಿತಂ ಅಂತ ಅಲ್ಲಿ ಧರ್ಮಗುಪ್ತಯೇ ಅನ್ನತಕ್ಕಂಥ ಪಾಠವನ್ನ ಇಟ್ಕೊಂಡು ವಿಷ್ಣು ತೀರ್ಥರು ಭಾಗವತ ಧರ್ಮದ ಪ್ರತಿಪಾದನೆಗೋಸ್ಕರವಾಗಿ ಈ ಎಲ್ಲ ಭಾಗವತ ಹೊರಟಿದೆ. ಅದನ್ನ ಆರಂಭದಲ್ಲೇ ನಾರದರು ವೇದವ್ಯಾಸ ದೇವರ ಬಳಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಮುಂದೆ ನರನಾರಾಯಣ ರೂಪಿಯಾದ ಪರಮಾತ್ಮ ನಾರದರಿಗೆ ಆ ಎಲ್ಲ 30 ಭಾಗವತ ಧರ್ಮಗಳನ್ನ ಬದರಿ ಕ್ಷೇತ್ರದಲ್ಲಿ ಉಪದೇಶ ಮಾಡಿದ್ದಾರೆ. ಆದ್ದರಿಂದ ನಾರದರು ಕೇಳಿದ್ದು ಕೂಡ ಭಾಗವತ ಧರ್ಮದ ಬಗ್ಗೆ, ಹೇಳಿದ್ದು ಕೂಡ ನಾರಾಯಣ ರೂಪಿಯಾದ ಪರಮಾತ್ಮ ಭಾಗವತ ಧರ್ಮಗಳನ್ನೇ. ಆಗ ಮಾತ್ರ ಅವುಗಳಿಗೆ ಒಂದು ಸುಸಂಗತವಾದ ಒಂದು ಸಂಬಂಧ ನಮಗೆ ಗೊತ್ತಾಗತ್ತೆ. ಇಲ್ಲದೆ ಹೋದರೆ ನಾರದರು ಭಗವಂತನ ಮಹಿಮೆ ಹೇಳಿ ಸಂಸಾರದ ಬಿಡುಗಡೆಗೆ ಅಂತ ಕೇಳೋದು. ಆದರೆ ನಾರಾಯಣ ದೇವರು ನಾನು 30 ಭಾಗವತ ಧರ್ಮಗಳನ್ನು ಹೇಳ್ತೇನೆ ಅಂತ ಅವರು ಹೇಳಿದರೆ ಕಿಂ ಕೇನ ಸಂಗತಂ, ಅವರು ಕೇಳಿದ್ದೊಂದು ಹೇಳಿದ್ದೊಂದು, ಇದರಿಂದ ಗ್ರಂಥಕಾರರಿಗೆ ಅವರಿಗೆ ಅಕುಶಲತೆ ಬರತಕ್ಕಂತಹ ಪ್ರಸಂಗ ಇದೆ. ಈ ಒಂದು ಯುಕ್ತಿಯನ್ನ ಇಟ್ಟುಕೊಂಡು ಪೂರ್ವೋತ್ತರಗಳ ಸಂಬಂಧ ಏನು ಎಂಬುದನ್ನು ನಾವು ಕೂಲಂಕಷವಾಗಿ ವಿಚಾರ ಮಾಡಿ ನೋಡಿದಾಗ ಅಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುವಂತಹದ್ದೇನು ಅಂದರೆ, ಆರಂಭದಲ್ಲೂ ಕೂಡ ವೇದವ್ಯಾಸ ದೇವರು ಭಾಗವತ ಯಾಕಾಗಿ ಹೊರಟಿದೆ ಎಂಬುದನ್ನು ಹೇಳುವಾಗ ಧರ್ಮ ಪ್ರೋಜ್ಜಿತ ಕೈತವಃ ಅತ್ರ ಪರಮಃ ಅಂತ ಯಾವ ಕಪಟ ಇಲ್ಲದ ನಿಷ್ಕಪಟವಾದ ರೀತಿಯಲ್ಲಿ ಪರಮಾತ್ಮ ಪ್ರೀತನಾಗಲಿ ಎಂಬ ದೃಷ್ಟಿಯಿಂದ ನಾವು ನಡೆಸುವ ಎಲ್ಲ ಮುಖ್ಯವಾದ ಏನು ಧರ್ಮಗಳಿದೆ ಆ ಭಾಗವತ ಧರ್ಮಗಳನ್ನ ನಿರೂಪಣೆ ಮಾಡುವುದಕ್ಕೋಸ್ಕರವೇ ಈ ಗ್ರಂಥ ಹೊರಟಿದೆ ಅಂತ ವೇದವ್ಯಾಸ ದೇವರ ಮಾತಿನಲ್ಲಿ ಕೂಡ ಅಲ್ಲಿ ಆ ನಿಷ್ಕಪಟವಾದ ಭಾಗವತ ಧರ್ಮಗಳ ಆ ಒಂದು ಪ್ರತಿಪಾದನೆ ಇದು ಭಾಗವತದ ಗುರಿ ಅಂತ ಅಲ್ಲಿಯೂ ಕೂಡ ನಮಗೆ ಸ್ಪಷ್ಟವಾಗ್ತಾ ಇದೆ. ಅನಂತರದಲ್ಲಿ ಮುಂದೆ ನಾರದರು ಪ್ರಾರ್ಥನೆ ಮಾಡುವಾಗಲೂ ಕೂಡ ನಮಗೆ ಬರೀ ಭಗವಂತನನ್ನ ತಿಳಿದರೆ ನಮಗೆ ಅದರಿಂದಾಗಿ ಸಂಸಾರದ ಬಿಡುಗಡೆ ಆಗೋದಕ್ಕೆ ಸಾಧ್ಯ ಇಲ್ಲ. ನಾವು ಭಾಗವತ ಧರ್ಮಗಳನ್ನು ಚೆನ್ನಾಗಿ ತಿಳಿದು ಅನಂತರದಲ್ಲಿ ದೃಢವಾದ ಪರಮಾತ್ಮನ ಭಕ್ತಿಯನ್ನ ನಾವು ಹೊಂದಿ ಆ ಭಕ್ತಿಯಿಂದ ಪರಮಾತ್ಮನ ಉಪಾಸನೆ ಧ್ಯಾನ ಇತ್ಯಾದಿಗಳನ್ನು ಮಾಡಿದಾಗ ಆವಾಗ ಮಾತ್ರ ಬಂಧ ಮೋಚನೆ ಸಂಸಾರದ ಬಿಡುಗಡೆ ಆಗೋದಕ್ಕೆ ಸಾಧ್ಯ. ಆ ಭಾಗವತ ಧರ್ಮಗಳ ಅರಿವೇ ಇಲ್ಲ ಅಂತ ಆದರೆ ನಮಗೆ ಭಕ್ತಿ ದೃಢವಾಗಿ ಅದು ಮೂಡೋದಕ್ಕೆ ಸಾಧ್ಯ ಇಲ್ಲ. ಅಂತ ಭಕ್ತಿಯೇ ಅದು ನಿರ್ಮಲವಾದ ಸುದೃಢವಾದ ಭಕ್ತಿ ಇಲ್ಲದೆ ಇದ್ದಾಗ ಭಗವಂತನ ಅನುಗ್ರಹವಾಗೋದಿಲ್ಲ. ಆವಾಗ ಮೋಕ್ಷ ಎಂಬುದು ದೂರವೇ ಉಳಿದು ಬಿಡುತ್ತೆ. ಈ ಹಿನ್ನೆಲೆಯಲ್ಲಿ ವಿಷ್ಣು ತೀರ್ಥರು ಮಾಡುವ ವ್ಯಾಖ್ಯಾನ ಅತ್ಯಂತ ಸೊಗಸಾದ ರೀತಿಯಲ್ಲಿ ಅವರು ಬಂಧ ಮುಕ್ತಯೇ ಎನ್ನುವ ಬದಲಾಗಿ ಅಲ್ಲಿ ಅವರು ನೇರವಾಗಿ ಧರ್ಮಗುಪ್ತಯೇ ಅಂತ ಅಲ್ಲಿ ಪಾಠವನ್ನು ಇಟ್ಕೊಂಡು ಧರ್ಮಾಣಾಂ 30 ಸಂಖ್ಯಾಕ ಭಾಗವತ ಧರ್ಮಾಣಾಂ ಗುಪ್ತಯೇ ರಕ್ಷಣಾಯ ಅಂತ ಅಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಾದರೆ ವೇದವ್ಯಾಸ ದೇವರು ಕೂಡ ಆರಂಭದಲ್ಲಿ ಅದನ್ನೇ ಹೇಳಿದ್ದು, ನಾರದರು ಕೂಡ ಅದನ್ನೇ ಪ್ರಶ್ನೆ ಮಾಡಿದ್ದಾರೆ ವೇದವ್ಯಾಸ ದೇವರಲ್ಲಿ. ಮುಂದೆ ಆ ಯಮಧರ್ಮ ಅನಂತರದಲ್ಲಿ ಮೂರ್ತಿ ದೇವಿಯರ ಆ ದಾಂಪತ್ಯದಲ್ಲಿ ಅವತಾರ ಮಾಡಿದ ಅಲ್ಲಿ ಧರ್ಮನಂದನನಾದ ಆ ಬದರಿ ನಾರಾಯಣ ದೇವರೇ ಅಲ್ಲಿ ಎಲ್ಲ 30 ಭಾಗವತ ಧರ್ಮಗಳನ್ನು ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ ಎಂಬ ಆ ಹಿನ್ನೆಲೆಯಲ್ಲಿ ಇಡೀ ಭಾಗವತ ಧರ್ಮದ ಉಗಮ ಅದು ಏಕಾದಶ ಸ್ಕಂದದಲ್ಲಿ ಅದು ವಿಸ್ತಾರವಾಗಿ ಆಗಿರತಕ್ಕಂತಹದ್ದಾಗಿದೆ. ಅದಕ್ಕೆ ಆರಂಭದಲ್ಲೇ ಪ್ರಸ್ತಾವನೆ ನಾರದರಿಂದ ಬಂದಿದೆ. ಆದ್ದರಿಂದ ನಾರದರು ಕೇಳಿದ್ದನ್ನೇ ಅಲ್ಲಿ ನಾರಾಯಣ ದೇವರು ಹೇಳಿದ್ದಾರೆ. ಆದ್ದರಿಂದ ಇಡೀ ಭಾಗವತಕ್ಕೆ ಭಾಗವತ ಧರ್ಮಗಳ ನಿರೂಪಣೆಯಲ್ಲಿ ಮುಖ್ಯವಾದ ತಾತ್ಪರ್ಯ ಅದಕ್ಕೆ ಅಭಿಪ್ರಾಯ ಇದೆ ಅನ್ನತಕ್ಕಂತಹ ಅಪೂರ್ವವಾದ ವ್ಯಾಖ್ಯಾನವನ್ನ ವಿಷ್ಣು ತೀರ್ಥರ ಸಾರೋದ್ಧಾರದಲ್ಲಿ ನಾವು ಕಾಣಬಹುದಾಗಿದೆ. ವಿಜಯಧ್ವಜ ತೀರ್ಥರು ಕೂಡ ಭಾಗವತಕ್ಕೆ ವ್ಯಾಖ್ಯಾನ ಮಾಡುವಾಗ ಅವರು ಕೂಡ ಅಖಿಲ ಬಂಧ ಮುಕ್ತಯೇ ಎಂಬ ಪಾಠವನ್ನೇ ಆಧರಿಸಿದ್ದಾರೆ. ಆದರೆ ಅಲ್ಲಿ ಅಖಿಲ ಧರ್ಮಗುಪ್ತಯೇ ಅಂತಲೂ ಪಾಠಾಂತರ ಇದೆ. ಕೆಲವು ಕಡೆಗಳಲ್ಲಿ ಈ ರೀತಿ ಪಾಠ ಇದೆ, ಅಖಿಲ ಧರ್ಮಗುಪ್ತಯೇ ಇತಿ ಕ್ವಚಿತ್ ಪಾಠ ಅಂತ ಅವರು ಬರೆದಿದ್ದಾರೆ. ಆದರೆ ಆ ಪಾಠವನ್ನು ಅವರು ಆಧರಿಸಿಲ್ಲ. ಆ ಥರ ಪಾಠ ಉಂಟು ಅಂತ ಮಾತ್ರ ಪ್ರಸ್ತಾಪ ಮಾಡಿ ಅಲ್ಲಿ ಆ ವಿಜಯಧ್ವಜ ತೀರ್ಥರು ಮೌನವನ್ನ ವಹಿಸಿಬಿಟ್ಟಿದ್ದಾರೆ. ಬೇರೆ ಎಲ್ಲ ಭಾಗವತ ಪುಸ್ತಕಗಳಲ್ಲಿ ನಾವು ನೋಡಿದಾಗ ಅದು ಗೋರಖ್ಪುರದಲ್ಲಿ ಮುದ್ರಿತವಾದ ಭಾಗವತ ಇರಬಹುದು, ಬೇರೆ ಬೇರೆ ಪುಸ್ತಕಗಳಲ್ಲೆಲ್ಲ ಅಖಿಲ ಬಂಧ ಮುಕ್ತಯೇ ಅಂತಲೇ ಪಾಠ ಇದೆ. ಆದರೆ ವಿಷ್ಣು ತೀರ್ಥರ ಸಾರೋದ್ಧಾರದಲ್ಲಿ ಮಾತ್ರ ಅದೆಲ್ಲಕ್ಕಿಂತ ಭಿನ್ನವಾಗಿ ಅವರು ಅಖಿಲ ಧರ್ಮ ಗುಪ್ತಯೇ ಅಂತ ಪಾಠವನ್ನು ಇಟ್ಕೊಂಡು ಇಡೀ 30 ಭಾಗವತ ಧರ್ಮಗಳ ಆ ಒಂದು ನಿರೂಪಣೆಗೆ ಆರಂಭದಲ್ಲೇ ಪ್ರಸ್ತಾವನೆ ಬಂದಿದೆ. ಆದ್ರಿಂದ ಅದರ ನಿರೂಪಣೆ ಅದು ಅತ್ಯಂತ ಸುಸಂಗತವಾಗಿ ಅಲ್ಲಿ ನಡೆದಿರತಕ್ಕಂಥದ್ದು ಎಂಬ ಅಭಿಪ್ರಾಯವನ್ನು ತಿಳಿಸ್ತಾ
ಮುಂದೆ ಅದೆಲ್ಲದರ ವಿವರಣೆಗೋಸ್ಕರವಾಗಿ ಅವರು ಭಾಗವತ ಸಾರೋದ್ಧಾರದ ಧರ್ಮೋಪದೇಶ ಪ್ರಕರಣದಲ್ಲಿ ಆ 30 ಭಾಗವತ ಧರ್ಮಗಳನ್ನ ಅತ್ಯಂತ ಅಸಂಕೀರ್ಣವಾಗಿ ಮತ್ತೆ ವಿಸ್ತೀರ್ಣವಾಗಿ ಅವರು ನಿರೂಪಣೆಯನ್ನು ಮಾಡಿ ಆ ಮೂಲಕವಾಗಿ ಎಲ್ಲ ಸಜ್ಜನ ವೃಂದಕ್ಕೆ ಈ ಭಾಗವತ ಧರ್ಮಗಳ ನಿರೂಪಣೆ ಅವುಗಳ ಅನುಷ್ಠಾನಕ್ಕೆ ಅವರು ಪ್ರಚೋದನೆಯನ್ನು ನೀಡಿ ಮಹದುಪಕಾರವನ್ನು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಭಾಗವತ ಸಾರೋದ್ಧಾರದ ವೈಶಿಷ್ಟ್ಯ ಅದು ಅದರದ್ದೇ ಆದ ಪ್ರತ್ಯೇಕತೆಯನ್ನ ಅಲ್ಲಿ ನಾವು ಕಾಣಬಹುದಾಗಿದೆ. ಈ ಹಿನ್ನೆಲೆಯಲ್ಲಿ ಮೊಟ್ಟ ಮೊದಲು ಭಾಗವತ ಧರ್ಮಗಳನ್ನ ನಾರಾಯಣ ರೂಪಿಯಾದ ಪರಮಾತ್ಮ ಬದರಿ ನಾರಾಯಣ ದೇವರು ನಾರದರಿಗೆ ಅದೆಲ್ಲವನ್ನು ಕೂಡ ಉಪದೇಶ ಮಾಡಿದ್ದಾರೆ. ಅಂತಹ ನಾರದ ಮಹರ್ಷಿಗಳು ಧರ್ಮರಾಜನ ಪ್ರಶ್ನೆಗೆ ಉತ್ತರವನ್ನು ಕೊಡುವಾಗ ಅವರು ಆ ಎಲ್ಲ ಭಾಗವತ ಧರ್ಮಗಳನ್ನ ಧರ್ಮರಾಜನಿಗೆ ತಿಳಿಸಿಕೊಟ್ಟಿದ್ದಾರೆ. ಅದನ್ನ ಶುಕಾಚಾರ್ಯರು ಪರೀಕ್ಷಿತನಿಗೆ ತಿಳಿಸಿ ಅನಂತರದಲ್ಲಿ ಆ ಸೂತ ಶೌನಕಾದಿಗಳಿಗೆಲ್ಲ ಆ ಭಾಗವತ ಧರ್ಮಗಳ ಆ ಒಂದು ನಿರೂಪಣೆ ಅಲ್ಲಿ ಲಭ್ಯವಾಗಿರತಕ್ಕಂತಹದ್ದಾಗಿದೆ. ಆ ಹಿನ್ನೆಲೆಯನ್ನ ಭಾಗವತದ ಸಪ್ತಮ ಸ್ಕಂದದಲ್ಲಿ ನಾವು ಕೇಳುತ್ತೇವೆ. ಭಗವನ್ ಶ್ರೋತುಮಿಚ್ಛಾಮಿ ನೃಣಾಂ ಧರ್ಮಂ ಸನಾತನಂ ಅಂತ ಧರ್ಮರಾಜ ನಾರದರ ಬಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಾರದರೇ, ನೀವು ಧರ್ಮ ರಹಸ್ಯವನ್ನ ತಿಳಿದಿರತಕ್ಕಂಥವರಲ್ಲಿ ಬಹಳ ಅಗ್ರಗಣ್ಯರಾಗಿದ್ದೀರಾ. ಆದ್ರಿಂದ ಮನುಷ್ಯರಿಗೆ ಭಾಗವತ ಧರ್ಮಗಳು ಅಂದರೆ ಯಾವುದು, ಯಾವ ಧರ್ಮವನ್ನು ಆಚರಣೆ ಮಾಡಿದರೆ ಪರಮಾತ್ಮ ಅವರಿಗೆ ತಕ್ಷಣದಲ್ಲಿ ಒಲಿದು ಪ್ರೀತಿಯಾಗಿ ಅವರಿಗೆ ತನ್ನನ್ನೇ ಕೊಟ್ಟು ಬಿಡ್ತಾನೆ, ಅವರಿಗೆ ಸಂಪೂರ್ಣ ಅನುಗ್ರಹ ಮಾಡ್ತಾನೆಯೋ ಅಂತಹ ಭಾಗವತ ಧರ್ಮಗಳನ್ನ, ಸನಾತನ ಧರ್ಮಗಳು ಅದು ಯಾರೋ ಕಲ್ಪನೆ ಮಾಡಿ ಹೇಳಿರ್ತಕ್ಕಂತಹದ್ದಲ್ಲ, ಅನೂಚಾನವಾಗಿ ಪರಂಪರೆಯಲ್ಲಿ ಆ ಬಂದಿರತಕ್ಕಂತಹ ಧರ್ಮಗಳು, ಅವುಗಳನ್ನು ಕೇಳಬೇಕು ಅಂತ ನನಗೆ ಬಯಕೆ ಇದೆ. ಆದ್ರಿಂದ ಅದನ್ನು ತಾವು ನನಗೆ ತಿಳಿಸಬೇಕು ಅಂತ ನಾರದರ ಬಳಿ ಧರ್ಮರಾಜ ಪ್ರಶ್ನೆ ಮಾಡಿದಾಗ ಆ ಸಮಯದಲ್ಲಿ ನಾರದರು ಹೇಳ್ತಾ ಇದ್ದಾರೆ, ನತ್ವಾ ಭಗವತೆ ಅಜಾಯ ಲೋಕಾನಾಂ ಧರ್ಮಹೇತವೇ ವಕ್ಷೇ ಸನಾತನಂ ಧರ್ಮಂ ನಾರಾಯಣ ಮುಖಾತ್ ಶ್ರುತಂ ಅಂತ ಅಲ್ಲಿ ನಾರದರು ಹೇಳ್ತಾ ಇದ್ದಾರೆ. ಧರ್ಮರಾಜ ಕೇಳಿದ ಪ್ರಶ್ನೆಗೆ ಅವರ ಸಂತೋಷದಿಂದ ಉತ್ತರ ಕೊಡ್ತಾ, ಪರಮ ಪೂಜ್ಯನಾದ ಷಡ್ಗುಣೇಶ್ವರ ಸಂಪನ್ನನಾದ ಆ ಹುಟ್ಟಿಲ್ಲದ ನಾರಾಯಣ ರೂಪಿಯಾದ ಪರಮಾತ್ಮನಿಗೆ ನಾನು ವಂದನೆಯನ್ನ ಸಲ್ಲಿಸಿ ಎಲ್ಲರಿಗೆ ಭಾಗವತ ಧರ್ಮಗಳ ಒಂದು ತಿಳುವಳಿಕೆಗೋಸ್ಕರವಾಗಿ ನಾನು ನಾರಾಯಣ ರೂಪಿಯಾದ ಪರಮಾತ್ಮನ ಮುಖಕಮಲದಿಂದ ಏನು ನಾನು ಕೇಳಿದ್ದೇನೆ ಅದನ್ನೇ ನಾನು ನಿನಗೆ ಹೇಳುತ್ತೇನೆ ಅಂತ, ಅದು ಯಾರೋ ಹೇಳಿದ್ದಲ್ಲ ಅಥವಾ ಉತ್ಪ್ರೇಕ್ಷೆ ಮಾಡಿ ಹೇಳಿರ್ತಕ್ಕಂಥದ್ದಲ್ಲ, ಅದು ಪರಮಾತ್ಮನೇ ಬದರಿ ನಾರಾಯಣ ದೇವರೇ ಅಲ್ಲಿ ಹೇಳಿರ್ತಕ್ಕಂಥದ್ದು ಅಂತ ನಾರದರು ಆ ಹಿನ್ನೆಲೆಯನ್ನ ಅಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಜೊತೆಗೆ ಅವರೇ ಅದನ್ನು ಕೇಳಬೇಕು ಅಂತ ಬಯಸಿದ್ದು ಕೂಡ ಆ ಹಿನ್ನೆಲೆಯಲ್ಲಿ ಭಾಗವತ ಧರ್ಮಗಳ ಆ ಪ್ರತಿಪಾದನೆಯೇ ಬಹಳ ಮುಖ್ಯವಾದ ಗುರಿ ಅದು ಭಾಗವತಕ್ಕೆ ಅಂತ ಅಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾರದರು ಅನಂತರದಲ್ಲಿ ಹೇಳ್ತಾ ಇದ್ದಾರೆ, ಯಾರು ಆ ಬದರಿ ನಾರಾಯಣ ದೇವರು ಅನ್ನತಕ್ಕಂಥ ಮಾತಿಗೆ ಅವರೇ ಹೇಳ್ತಾ ಇದ್ದಾರೆ ನಾರದರು, ಯಹ ಅವತೀರ್ಯ ಆತ್ಮನಃ ಅಂಶೇನ ದಾಕ್ಷಾಯಣ್ಯಾಂತು ಧರ್ಮತಃ ಲೋಕಾನಾಂ ಸ್ವಸ್ಥಯೇ ಅಧ್ಯಾಸ್ತೆ ತಪೋ ಬದರಿಕಾಶ್ರಮೇ. ಭಗವಂತ ನಾರಾಯಣನಾಗಿ ಅವತಾರ ಮಾಡಿದ್ದಾನೆ. ಅದು ಯಾರಲ್ಲಿ ಅಂದರೆ ಯಮಧರ್ಮ, ಅನಂತರದಲ್ಲಿ ದಕ್ಷನ ಕುವರಿಯಾಗಿರ್ತಕ್ಕಂತಹ ಅಲ್ಲಿ ಧರ್ಮ ಎಂಬ ಮೂರ್ತಿ ದೇವಿ ಅಂತ, ಈ ಮೂರ್ತಿ ದೇವಿ ಅನಂತರದಲ್ಲಿ ಯಮಧರ್ಮ ಇವರಿಬ್ಬರ ದಾಂಪತ್ಯದಲ್ಲಿ ಹರಿ ಕೃಷ್ಣ ನರ ನಾರಾಯಣ ಅಂತ ಈ 4 ಅವತಾರಗಳಾಗಿದೆ. ಅದರಲ್ಲಿ ನರ ಎಂಬತಕ್ಕಂಥದ್ದು ಪರಮಾತ್ಮನ ಆವೇಶ ರೂಪವನ್ನು ಒಳಗೊಂಡದ್ದಾದರೆ ಉಳಿದ 3 ರೂಪಗಳೇನಿದೆ ಹರಿ ಕೃಷ್ಣ ನಾರಾಯಣ ಅಂತ ಈ 3 ರೂಪಗಳು ಸಾಕ್ಷಾತ್ ಪರಮಾತ್ಮನ ಅವತಾರಗಳೇ ಆಗಿದೆ. ಆ ಹಿನ್ನೆಲೆಯಲ್ಲಿ ಅಂತಹ ನಾರಾಯಣ ದೇವರನ್ನೇ ಅಲ್ಲಿ ಸೇವಿಸುವುದಕ್ಕೋಸ್ಕರವಾಗಿ ಮಹಾಲಕ್ಷ್ಮೀ ದೇವಿ ಬೋರೆ ಹಣ್ಣಿನ ರೂಪವನ್ನ, ಬದರಿ ವೃಕ್ಷದ ರೂಪವನ್ನ ಪಡೆದು ಆ ಪರಮಾತ್ಮನಿಗೆ ನೆರಳಾಗಿ ತಪಸ್ಸು ಮಾಡ್ತಾ ಇರುವ ದೇವರಿಗೆ ಅಲ್ಲಿ ನೆರಳಿನಂತೆ ಬಂದು ಸೇವೆ ಮಾಡ್ತಾ ಇದ್ದದ್ರಿಂದ ಆ ಬದರಿ ಎಂದರೆ ಅದು ಮಹಾಲಕ್ಷ್ಮೀ ದೇವಿ. ಅನಂತರದಲ್ಲಿ ಕೆಳಗಡೆ ತಪಸ್ ಮಾಡ್ತಾ ಕೂತಿರುವ ದೇವರೇ ಅದು ನಾರಾಯಣ ದೇವರು. ಆದ್ದರಿಂದ ಬದರಿ ನಾರಾಯಣ ದೇವರು ಅಂತ ಆ ದೇವರಿಗೆ ಹೆಸರು ಬಂದಿದೆ. ಆದ್ದರಿಂದ ಅಂತಹ ನಾರಾಯಣ ದೇವರೇ ದಕ್ಷ ಕುಮಾರಿಯಲ್ಲಿ ಆ ಮೂರ್ತಿ ದೇವಿಯಲ್ಲಿ ಅವತಾರವನ್ನು ಮಾಡಿ ಈ ಎಲ್ಲ ಭಾಗವತ ಧರ್ಮಗಳನ್ನ ನನಗೆ ಉಪದೇಶ ಮಾಡಿದ್ದಾರೆ. ಅವರು ಈ ಮುಂದಿಗೂ ಕೂಡ ಆ ಬದರಿಯ ದಿವ್ಯ ಕ್ಷೇತ್ರದಲ್ಲಿ ತಪಸ್ಸನ್ನು ಮಾಡ್ತಾ ಎಲ್ಲ ಸಜ್ಜನ ವೃಂದಕ್ಕೆ ಹೇಗೆ ತಪಸ್ಸನ್ನು ಮಾಡಬೇಕು ಅನ್ನತಕ್ಕಂತಹದ್ದನ್ನ ಆ ಪರಮಾತ್ಮ ತಿಳಿಸಿಕೊಟ್ಟಿದ್ದಾರೆ. ಆದ್ರಿಂದ ಅಂತಹ ಭಾಗವತ ಧರ್ಮಗಳನ್ನ ನಾನು ನಿನಗೆ ತಿಳಿಸ್ತೇನಪ್ಪ, ಯಾಕೆ ಎಂದರೆ ಅದರ ಬಗ್ಗೆ ನೀನು ಕೇಳಿದೀಯಾ ಅಂತ ಧರ್ಮನಂದನನಾದ ಆ ಯುಧಿಷ್ಠಿರನ ಕುರಿತು ಅಲ್ಲಿ ನಾರದರು ಹೇಳ್ತಕ್ಕಂತಹ ಮಾತು.
ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ ನ ವೈ ವಿದುಃ ಋಷಯೋ ನಾಪಿ ದೇವಾಃ ನ ಸಿದ್ಧ ಮುಖ್ಯಾಃ ಅಸುರಾಃ ಮನುಷ್ಯಾಃ ಕುತೋನು ವಿದ್ಯಾಧರ ಚಾರಣಾದಯಃ. ಆ ಸಂದರ್ಭದಲ್ಲಿ ಭಗವಂತನ ಮೆಚ್ಚುಗೆಗೆ ಕಾರಣವಾದ ಮತ್ತೆ ಭಕ್ತಿಗೆ ಭದ್ರ ಬುನಾದಿ ಎನಿಸಿರುವ ನಿರ್ಮಲ ಭಕ್ತಿ ಬರೋದಕ್ಕೆ ಆ ಕಾರಣವಾದ ಈ ಭಾಗವತ ಧರ್ಮಗಳೇನಿದೆ ಇವುಗಳನ್ನು ನೇರವಾಗಿ ಪರಮಾತ್ಮನೇ ಅಲ್ಲಿ ಉಪದೇಶ ಮಾಡಿರತಕ್ಕಂಥದ್ದಾಗಿದೆ. ಇಂತಹ ಭಾಗವತ ಧರ್ಮಗಳನ್ನು ಋಷಿಗಳಾಗಲಿ ದೇವತೆಗಳಾಗಲಿ ಅಥವಾ ಸಿದ್ಧರು ಇನ್ನು ಅಸುರರು ಮನುಷ್ಯರಂತೂ ತಿಳಿಯೋದಕ್ಕೆ ಅಲ್ಲಿ ಸಾಧ್ಯವೇ ಇಲ್ಲ. ಇನ್ನು ವಿದ್ಯಾಧರರು ಚಾರಣಾದಿಗಳು ಅವ್ರು ಹೇಗೆ ಅಲ್ಲಿ ತಿಳಿಯೋದಕ್ಕೆ ಸಾಧ್ಯ? ಹೀಗೆ ಯಾರಿಗೂ ಕೂಡ ಸುಲಭವಾಗಿ ತಿಳಿಯೋದಕ್ಕೆ ಅಸಾಧ್ಯವಾಗಿರತಕ್ಕಂಥದ್ದು ಈ ಭಾಗವತ. ಆ 30 ಧರ್ಮಗಳು ಭಾಗವತ ಆ ಧರ್ಮಗಳು ಅಂತ ಅದರ ಮಹತ್ವವನ್ನ ಅಲ್ಲಿ ತಿಳಿಸ್ತಾ ಇದ್ದಾರೆ. ಆದರೆ ಭಕ್ತಿಯಿಂದಲೇ ಮುಕ್ತಿ, ಪರಮಾತ್ಮನ ಅನುಗ್ರಹ. ಆದ್ದರಿಂದ ಈ ಭಾಗವತ ಧರ್ಮಗಳ ನಿರೂಪಣೆಯ ಅವಶ್ಯಕತೆ ಏನು ಬಂದಿದೆ? ಆದ್ದರಿಂದ ಶ್ರೀಮದ್ ಆಚಾರ್ಯರು ಕೂಡ ತಯಾ ಭಕ್ತಿ ಮುಕ್ತಿ ನಚಾನ್ಯಯ ಅಂತ ಹೇಳುವಾಗ ಭಾಗವತ ಧರ್ಮಗಳ ಅನುಷ್ಠಾನದ ಬಗ್ಗೆ ಅಲ್ಲೇನು ಕೂಡ ಹೇಳಿಲ್ಲ. ಅವರು ಕೇವಲ ಭಕ್ತಿಯಿಂದ ಮುಕ್ತಿ ಎಂಬತಕ್ಕಂಥದ್ದಾಗತ್ತೆ. ಆದ್ದರಿಂದ ಮೋಕ್ಷಕ್ಕೆ ಪ್ರಮುಖವಾದ ಸಾಧನ ಅದು ಭಗವಂತನ ಮಹಾತ್ಮ ಜ್ಞಾನದ ಜೊತೆಗೆ ಅವನಲ್ಲಿ ನಾವು ಮಾಡುವ ಆ ಪ್ರೀತಿ ಎಂಬತಕ್ಕಂಥ ಇನ್ನೊಂದು ಭಕ್ತಿ ಇದೆ, ಅದುವೇ ಮುಕ್ತಿಗೆ ಸಾಧನ ಅಂತಲ್ಲಿ ಹೇಳಿದ್ದಾರೆ. ಆದರೆ ಈ ಭಾಗವತ ಧರ್ಮಗಳನ್ನ ಭಕ್ತಿ ಅಂತ ಕರೀಬೇಕು ಅಥವಾ ಭಕ್ತಿಗೆ ಅದು ಸಾಧನವಾಗಿದೆಯೋ ಅಥವಾ ಅದನ್ನು ಯಾಕೆ ಅಲ್ಲಿ ಪ್ರಸ್ತಾಪ ಮಾಡಿಲ್ಲ ಅನ್ನತಕ್ಕಂಥ ಪ್ರಶ್ನೆಗೆ ಅಲ್ಲಿ ವಿಷ್ಣು ತೀರ್ಥರು ಉತ್ತರವನ್ನು ಕೊಡ್ತಾ ಇದ್ದಾರೆ. ನಮಗೆ ಈ 30 ಭಾಗವತ ಧರ್ಮಗಳ ಸರಿಯಾದ ಅರಿವು ಮೂಡಿದಾಗ ಆ ಸಮಯದಲ್ಲಿ ದೃಢವಾದ ಭಕ್ತಿ ನಮಗೆ ಬರೋದಕ್ಕೆ ಸಾಧ್ಯ. ಎಂಥ ಭಕ್ತಿ ಮುಕ್ತಿಗೆ ಕಾರಣ ಅಂತ ಹೇಳಿದರೆ ಅಮಲಾ ಭಕ್ತಿಶ್ಚ ತತ್ಸಾಧನಂ ಅಂತ ನಾವು ಕೇಳುತ್ತೇವೆ. ಹಾಗಾದರೆ ನಿರ್ಮಲವಾದ ಭಕ್ತಿ ಅದು ಮಾತ್ರ ಮುಕ್ತಿಗೆ ಕಾರಣವಾದಾಗ ಆ ಭಕ್ತಿಗೆ ಸಾಧನವೇ ಅದು 30 ಭಾಗವತ ಧರ್ಮಗಳಾಗಿದೆ. ಇವುಗಳನ್ನು ಚೆನ್ನಾಗಿ ಅರಿತು ಅವುಗಳ ಅನುಷ್ಠಾನವನ್ನು ನಾವು ಮಾಡಿದಾಗ ಅಂತಹ ಸಾಧಕನಿಗೆ ಉತ್ಕೃಷ್ಟವಾದ ದೃಢವಾದ ಭಕ್ತಿ ಬರುತ್ತೆ. ಆ ಭಕ್ತಿಯಿಂದಾಗಿ ಪರಮಾತ್ಮನ ಅನುಗ್ರಹ ಮತ್ತೆ ಮೋಕ್ಷ ಎಂಬತಕ್ಕಂಥದ್ದು ದೊರಕತ್ತೆ. ಈ ಹಿನ್ನೆಲೆಯಿಂದ ಭಾಗವತ ಧರ್ಮಗಳೇ ಅದು ಮೋಕ್ಷಕ್ಕೆ ಕಾರಣ ಅಂತ ಇಲ್ಲಿ ಹೇಳಲಿಕ್ಕೆ ಹೊರಟಿರತಕ್ಕಂಥದ್ದಲ್ಲ. ಭಕ್ತಿಯೇ ಮುಕ್ತಿಗೆ ಕಾರಣ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಆ ಭಕ್ತಿ ಅದು ನಮಗೆ ಬಹಳ ಮುಖ್ಯವಾದದ್ದು. ಅದರಲ್ಲೇ ಏನಾದರೂ ಲೋಪದೋಷಗಳು ಬಂದು ಬಿಟ್ಟರೆ ಆವಾಗ ದೋಷಗ್ರಸ್ತವಾದ ಆ ಭಕ್ತಿ ಅದು ನಮಗೆ ಪರಮಾತ್ಮನ ಒಲುಮೆಯನ್ನ ಅಲ್ಲಿ ತಂದುಕೊಡೋದಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಈ ಎಲ್ಲ 30 ಭಾಗವತ ಧರ್ಮಗಳು ಆ ಭಕ್ತಿಯ ಬೆನ್ನ ಹಿಂದೆ ಇವೆ. ಅವುಗಳ ಭದ್ರ ಬುನಾದಿಯಲ್ಲಿ ಹುಟ್ಟಿದ ಆ ನಿರ್ಮಲ ದೃಢ ಭಕ್ತಿಯೇ ಅದು ಪರಮಾತ್ಮನ ಅನುಗ್ರಹಕ್ಕೆ ಕಾರಣ ಅಂತ ಅಲ್ಲಿ ಹೇಳುವ ಮೂಲಕ ಭಾಗವತ ಧರ್ಮಗಳಿಗೆ ಅನಂತರದಲ್ಲಿ ಭಕ್ತಿಗೆ ಇರುವ ಸಂಬಂಧ ಎಂತಹದ್ದು ಎಂಬುದನ್ನ ವಿಷ್ಣು ತೀರ್ಥರು ಬಹಳ ಅಲ್ಲಿ ಸ್ಪಷ್ಟವಾಗಿ ಅಲ್ಲಿ ತಿಳಿಸ್ತಾ ಅವರು ಹೇಳ್ತಾ ಇದ್ದಾರೆ. ಭಾಗವತ ಧರ್ಮಾಣ ಭಕ್ತೇಹೇ ಸಾಧನಭೂತತ್ವಾತ್ ಅಂತ ಅವರು ವಿವರಣೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಿರ್ಮಲವಾದ ಭಕ್ತಿಯನ್ನು ಬಯಸುವ ಪ್ರತಿಯೊಬ್ಬ ಸಾಧಕನು ಕೂಡ ಆ ಭಕ್ತಿಗೆ ಅವನು ಅದಕ್ಕೆ ಸಾಧನವಾದ ಭಾಗವತ ಧರ್ಮಗಳ ಅರಿವನ್ನು ಪಡೆಯಬೇಕಾಗತ್ತೆ ಅಂತ ವಿಷ್ಣು ತೀರ್ಥರು ವ್ಯಾಖ್ಯಾನಿಸ್ತಾ ಇದ್ದಾರೆ. ಮತ್ತೆ ಈ ತರದ ಭಾಗವತ ಧರ್ಮವನ್ನು ಅನುಷ್ಠಾನ ಮಾಡಿ ಅದರಿಂದ ನಿರ್ಮಲವಾದ ಭಕ್ತಿಯನ್ನು ಪಡೆದು ಪ್ರಹ್ಲಾದರಾಜರು ಅವರ ಪರಮಾತ್ಮನ ಅನುಗ್ರಹದಿಂದ ಅವರು ಸಂಪೂರ್ಣವಾಗಿ ಸಂಸಾರದ ಬಿಡುಗಡೆಯನ್ನ ಮತ್ತೆ ಮೋಕ್ಷವನ್ನು ಕೂಡ ಅವರು ಪಡೆದಿದ್ದಾರೆ ಅಂತ ಹೇಳುವಾಗ ಆ ಭಾಗವತ ಧರ್ಮವೇ ನಾರದರು ಯಾವ ಪ್ರಹ್ಲಾದರಾಜರಿಗೆ ಉಪದೇಶ ಮಾಡಿದ್ರೋ ಅಲ್ಲಿಯೂ ಕೂಡ ಅವರು ನಾರದರು ಇದಕ್ಕಿಂತ ಮುಂಚಿತವಾಗಿ ಅವರು ಕೃತಯುಗದಲ್ಲೇನೆ ಈ ಎಲ್ಲ ಭಾಗವತ ಧರ್ಮಗಳನ್ನ ನಾರದರು ತಮ್ಮ ಶಿಷ್ಯರಾದ ಕಯಾಧುವಿನ ಗರ್ಭದಲ್ಲಿದ್ದ ಪ್ರಹ್ಲಾದರಾಜರಿಗೆ ಉಪದೇಶ ಮಾಡಿಬಿಟ್ಟಿದ್ದಾರೆ. ಅದೆಲ್ಲವನ್ನು ಗರ್ಭದಲ್ಲೇ ಅವರು ತಿಳಿದುಕೊಂಡು ಅನಂತರದಲ್ಲಿ ತಮ್ಮ ಬಾಲ್ಯದಲ್ಲೇ ಆ ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡಿದವರು ಪ್ರಹ್ಲಾದರಾಜರು. ಆದ್ದರಿಂದಲೇ ಅವರು ತಾವು ಅನುಷ್ಠಾನ ಮಾಡಿಯೇ ಅನಂತರದಲ್ಲಿ ಇತರರಿಗೆ ಅಸುರ ಬಾಲಕರಿಗೆ ಅವರು ಉಪದೇಶ ಮಾಡಿದ್ದಾರೆ. ಕೌಮಾರ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನ್ ಇಹ ಅಂತ ಸ್ಪಷ್ಟವಾಗಿ ಅಲ್ಲಿ ಪ್ರಹ್ಲಾದರಾಜನ ಮಾತಿನಲ್ಲಿ ನಾವು ಕಾಣ್ತಾ ಇದ್ದೇವೆ. ಅವರಿಗೆ ಭಾಗವತ ಧರ್ಮಗಳ ಉಪದೇಶ ನಡೆದದ್ದು ಯಾರಿಂದ? ಅದು ನಾರದ ಮಹರ್ಷಿಗಳಿಂದಲೇ. ನಾರದ ದೇವದರ್ಶನಾತ್ ಅಂತ ಆ ದೇವರ್ಷಿಗಳಾದ ನಾರದರು ಆ ಪ್ರಹ್ಲಾದರಾಜರ ಮೇಲೆ ಅಪಾರವಾದ ಕರುಣೆಯಿಂದ ಆ ಗರ್ಭದ ಒಳಗಡೆ ಇರುವಾಗಲೂ ಕೂಡ ಅವರ ಸಮಯ ಒಂದೂ ವ್ಯರ್ಥವಾಗದಂತೆ ಅವರಿಗೆ ಎಲ್ಲ ಭಾಗವತ ಧರ್ಮಗಳನ್ನ ಅಲ್ಲಿ ಉಪದೇಶ ಮಾಡಿದ್ದಾರೆ. ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ದೇವತೆಗಳು, ಉತ್ತಮಾಧಿಕಾರಿಗಳು, ಮಹಾತ್ಮರಾದ ಋಷಿಗಳೆಲ್ಲ
ಅವರು ತಾಯಿ ಗರ್ಭದಲ್ಲಿರುವಾಗಲೇ ಅವರಿಗೆ ಜ್ಞಾನೋಪದೇಶ ಎಂಬತಕ್ಕಂಥದ್ದಾಗಿಬಿಡತ್ತೆ. ಅವರು ಆ ಸಮಯದಲ್ಲೂ ಕೂಡ ಒಂದು ಕ್ಷಣವನ್ನು ಕೂಡ ವ್ಯರ್ಥ ಮಾಡದೆ ಆ ಮಾತೃ ಗರ್ಭದಲ್ಲಿರುವಾಗಲೇ ಅವರು ಜ್ಞಾನ ಸಂಪಾದನೆಯನ್ನ ಅವರು ಚೆನ್ನಾಗಿ ಮಾಡಿ ಅನಂತರದಲ್ಲಿ ಹುಟ್ಟಿದ ಕೂಡಲೇ ಅವರೆಲ್ಲ ಭಾಗವತ ಧರ್ಮಗಳನ್ನ ಬಾಲ್ಯದಿಂದಲೇ ಅವರು ಆಚರಣೆ ಮಾಡಿಬಿಡ್ತಾರೆ. ಅವರಲ್ಲಿ ಪ್ರಹ್ಲಾದರಾಜರು ಕೂಡ ಅಂತಹ ಮಹಾತ್ಮರು ಅಂತ ಅಲ್ಲಿ ತಿಳಿಸಿದ್ದಾರೆ. ಆದ್ರಿಂದ ಸಾಮಾನ್ಯರಿಗೆ ತಾಯಿಯ ಗರ್ಭದಲ್ಲಿ ವಾಸ ಅಂದ್ರೆ ಅದೊಂದು ದುಃಖ ಕೂಪದಲ್ಲಿ ಬರೀ ದುಃಖ ಪಡುವುದೇ ಒಂದು ಕೆಲಸವಾಗಿ ಬಿಟ್ಟಿರತ್ತೆ. ಆದರೆ ಮಹಾತ್ಮರಿಗೆ, ಉತ್ತಮಾಧಿಕಾರಿಗಳಿಗೆ ಅಲ್ಲಿಯೂ ಕೂಡ ಉಪದೇಶ ದೊರಕತ್ತೆ. ಅದು ಅವರಿಗೆ ದೃಢವಾಗಿ ಹೃದಯದಲ್ಲಿ ಅದು ಉಳಿಯತ್ತೆ ಎಂಬುದಕ್ಕೆ ನಾರದರು ಗರ್ಭದಲ್ಲಿರುವಾಗ ಪ್ರಹ್ಲಾದರಾಜರಿಗೆ ಉಪದೇಶ ಮಾಡಿರತಕ್ಕಂತಹದ್ದು, ಅದನ್ನ ಚೆನ್ನಾಗಿ ಮನನ ಮಾಡಿ ತಾವು ಅನುಷ್ಠಾನವನ್ನ ಮಾಡುವುದರ ಜೊತೆಗೆ ಉಳಿದ ಎಲ್ಲ ದೈತ್ಯ ಬಾಲಕರಿಗೂ ಕೂಡ ನೀವು ಭಾಗವತ ಧರ್ಮಗಳೇನು ಅಂತ ತಿಳ್ಕೊಳ್ಳಿ, ಅನಂತರದಲ್ಲಿ ಆ ತಿಳಿದು ಅದನ್ನ ಆಚರಣೆ ಮಾಡುವುದಕ್ಕೆ ಅಲ್ಲಿ ಸುಲಭವಾಗತ್ತೆ ಅಂತ ಅಲ್ಲಿ ಪ್ರಹ್ಲಾದರಾಜರು ಅಲ್ಲಿ ಉಪದೇಶ ಮಾಡಿದ್ದಿದೆ. ಈ ಅಂಶಗಳನ್ನೆಲ್ಲ ನಮ್ಮ ವಿಷ್ಣು ತೀರ್ಥರ ಸಂಗ್ರಹ ಮಾಡಿ, ಹಾಗಾದರೆ ಪ್ರಹ್ಲಾದರಾಜರು ಯಾವ ಎಲ್ಲ ಗುಣಗಳನ್ನು ಮೈಗೂಡಿಸಿಕೊಂಡಿದ್ದರೋ ಅವುಗಳೇ ಭಾಗವತ ಧರ್ಮಗಳು. ಆದ್ರಿಂದ ಅದನ್ನ ಅವಶ್ಯವಾಗಿ ನಾವು ಅನುಸಂಧಾನ ಮಾಡಬೇಕು. ಅಷ್ಟೇ ಅಲ್ಲದೆ ಭಾಗವತ ಧರ್ಮಗಳನ್ನ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅದು ಬಹಳ ಕಠಿಣವಾಗಿರತಕ್ಕಂತಹದ್ದು, ದೇವತೆಗಳೇ ತಿಳಿಯಲಾರರು, ಮನುಷ್ಯರಿಗೂ ತಿಳಿಯೋದಕ್ಕೆ ಸಾಧ್ಯ ಇಲ್ಲ, ಇನ್ನು ಸಾಮಾನ್ಯರಿಗೆ ಅದು ಹೇಗೆ ತಿಳಿಯುತ್ತೆ ಅಂತ ಅದರ ಮಹತ್ವವನ್ನು ಹೇಳುವಾಗ ಅಲ್ಲಿ ತಿಳಿಸಿದ್ದಾರೆ. ಹಾಗಾದರೆ ಸಾಮಾನ್ಯ ಜನಗಳಿಗೆ ಭಾಗವತ ಧರ್ಮದ ಅರಿವು ಆಗೋದಕ್ಕೆ ಸಾಧ್ಯ ಇದೆಯೋ ಇಲ್ಲೋ ಅನ್ನತಕ್ಕಂತಹ ಗೊಂದಲ ಬಂದಾಗ ಆ ಸಂದರ್ಭದಲ್ಲಿ ವಿಷ್ಣು ತೀರ್ಥರು ಇಲ್ಲಿ ತಿಳಿಸ್ತಾ ಇದ್ದಾರೆ, ನಿಜ ಭಾಗವತ ಧರ್ಮಗಳ ಮಹತ್ವ ಏನು, ಅದು ಎಷ್ಟು ದುರ್ಲಭವಾಗಿರತಕ್ಕಂತಹದ್ದು ಅನ್ನುವ ಅರ್ಥದಲ್ಲಿ ಆ ಮಾತನ್ನು ಹೇಳಿದ್ದು. ಆದರೆ ಆ ಜ್ಞಾನಿಗಳ ಮಾತಿನಿಂದ ಆ ಭಾಗವತ ಧರ್ಮಗಳ ಒಂದು ಅರಿವು ನಮಗೆ ಉಂಟಾಗಿ ಆಗತ್ತೆ. ಆದ್ರಿಂದ ಅಯ್ಯೋ ನಮಗೆ ಭಕ್ತಿನೂ ಸರಿ ಇಲ್ಲ, ಭಾಗವತ ಧರ್ಮಗಳನ್ನು ಕೂಡ ನಮಗೆ ತಿಳ್ಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ, ಇನ್ನೇನಪ್ಪ ನಮಗೆ ಉದ್ಧಾರ ಹೇಗೆ ಅಂತ ಯಾವ ಸಜ್ಜನರು ಹೆದರಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದರೆ ಭಾಗವತ ಧರ್ಮಾಣಾಂ ಜ್ಞಾತಾರಃ ಭಾಗವತೋತ್ತಮಾಃ ವಿಶಿಷ್ಟಾಃ ಸಂತಿ ಅಂತ ನಭೇತವ್ಯಂ ಅನ್ಯೈಹಿ ಅಂತ ವಿಷ್ಣು ತೀರ್ಥರು ತಿಳಿಸ್ತಾ ಇದ್ದಾರೆ. ಅಂದರೆ ಭಾಗವತ ಧರ್ಮಗಳನ್ನ ತಿಳಿದವರು ಬಹಳ ಕಡಿಮೆ, ಆದರೆ ಸಜ್ಜನರು ಕೂಡ ಆ ಬಗೆಯ ಪ್ರಯತ್ನವನ್ನು ನಡೆಸಿ ಆ ಧರ್ಮಗಳ ಅರಿವನ್ನು ಪಡೆಯುವುದು, ಅವುಗಳ ಸ್ಮರಣೆಯನ್ನು ಮಾಡೋದು, ಅನಂತರದಲ್ಲಿ ಮುಂದೆ ಅವುಗಳ ಅನುಷ್ಠಾನಕ್ಕೂ ಅದೆಲ್ಲವೂ ಕೂಡ ಅದು ನಾಂದಿಯಾಗತ್ತೆ ಅನ್ನತಕ್ಕಂತಹ ಹಿನ್ನೆಲೆಯಲ್ಲಿ ಇಡೀ ಜಗತ್ತಿನಲ್ಲಿ ಭಾಗವತ ಧರ್ಮಗಳನ್ನ ತಿಳಿದಿರುವ 12 ಮಂದಿಗಳನ್ನ ಅಲ್ಲಿ ಆ ಹೆಸರಿಸ್ತಾ ಇದ್ದಾರೆ. ಅವರಲ್ಲಿ ಪ್ರಹ್ಲಾದರಾಜರು ಸೇರಿದ್ದಾರೆ, ಅದರ ಜೊತೆಗೆ ಬ್ರಹ್ಮಾದಿ ದೇವತೆಗಳು ಕೂಡ ಅಂತ ಅವರ ಲಿಸ್ಟ್ ಅನ್ನ ಭಾಗವತ 3ನೇ ಸ್ಕಂದ ಅಲ್ಲಿ ನಮಗೆ ನೀಡಿದೆ. ಅದನ್ನು ಕೂಡ ಈ ಧರ್ಮೋಪದೇಶ ಪ್ರಕರಣದಲ್ಲಿ ಭಾಗವತ ಧರ್ಮಗಳನ್ನ ಚೆನ್ನಾಗಿ ತಿಳಿದಿರುವ 12 ಮಂದಿ ಮಹನೀಯರನ್ನು ನಾವು ನೆನೆದು ಅನಂತರದಲ್ಲಿ ಅವುಗಳನ್ನ ತಿಳಿಯೋದಕ್ಕೆ ನಾವು ಪ್ರಯತ್ನ ಮಾಡಿದಾಗ ಆ ಎಲ್ಲ ಮಹಾತ್ಮರ ಅನುಗ್ರಹದ ಜೊತೆಗೆ ಭಾಗವತ ಧರ್ಮದ ಅರಿವು ಕೂಡ ನಮಗೆ ಮೂಡುತ್ತೆ. ಅನಂತರದಲ್ಲಿ ಅದರಿಂದ ಉಂಟಾಗುವ ದೃಢವಾದ ಭಕ್ತಿ ಅದು ಪರಮಾತ್ಮನ ಒಲುಮೆಗೆ ಅದು ನೇರವಾಗಿ ಕಾರಣವಾಗುತ್ತೆ ಅನ್ನತಕ್ಕಂತಹ ಅಂಶವನ್ನು ತಿಳಿಸುವಾಗ ಯಾರು ಆ 12 ಮಂದಿ ಭಾಗವತ ಧರ್ಮಗಳ ರಹಸ್ಯವನ್ನು ತಿಳಿದವರು ಅದನ್ನ ವಿಷ್ಣು ತೀರ್ಥರೇ ಇಲ್ಲಿ ತಿಳಿಸ್ತಾ ಇದ್ದಾರೆ. ಯಥಾಹುಹು ಎಂಬುದಾಗಿ ಸ್ವಯಂಭೂ ನಾರದಃ ಶಂಭು ಕುಮಾರಃ ಕಪಿಲಃ ಮುನಿಃ ಪ್ರಹ್ಲಾದಃ ಜನಕಃ ಭೀಷ್ಮಃ ಬಲಿಃ ವೈಯಾಸಕಿಃ ವಯಂ ಅಂತ ಈ ಮಾತನ್ನ ಯಮದೇವರೇ ಆಡಿರತಕ್ಕಂತಹ ಮಾತು. ಅಲ್ಲಿ ಅಜಾಮಿಳನನ್ನು ಕರೆದುಕೊಂಡು ಹೋಗೋದಕ್ಕೋಸ್ಕರ ವಿಷ್ಣುದೂತರು ಬಂದಾಗ ಯಮದೂತರು ಗಾಬರಿಯಾಗಿ ಯಮದೇವರ ಹತ್ರ ಬಂದು ಕೇಳ್ತಾರೆ, ಸ್ವಾಮಿ ಅಜಾಮಿಳ ತುಂಬಾ ಪಾಪಗಳನ್ನು ಮಾಡಿದಾಗ ಅವನನ್ನು ಯಮಲೋಕಕ್ಕೆ ಕರ್ಕೊಂಡು ಬರಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೆವು, ಆದರೆ ವಿಷ್ಣುದೂತರು ಬಂದು ಅವನು ಮಹಾಪುಣ್ಯವಂತ, ಅಂತ್ಯಕಾಲದಲ್ಲಿ ನಾಮಸ್ಮರಣೆ ಮಾಡಿದಾನೆ ದೇವರದ್ದು, ಆದ್ರಿಂದ ಇವನು ದೇವಲೋಕಕ್ಕೆ ಸಲ್ಲಬೇಕಾದವನು ಅಂತ ಅವನನ್ನ ದೇವಲೋಕಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಹಾಗಾದ್ರೆ ನಮಗೆ ನಿಜವಾದ ಧರ್ಮ ಮತ್ತೆ ಯಾವುದು ಅಂತ ನಮ್ಗೆ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾರು ಪುಣ್ಯ ಮಾಡಿದವರು, ಯಾರು ಪಾಪ ಮಾಡಿದವರು, ಅದರ ಬಗ್ಗೆ ನೀವು ಹೇಳಬೇಕು ಅಂತ ಆ ಸಂದರ್ಭದಲ್ಲಿ ಯಮದೂತರೆಲ್ಲ ಬಂದು ಯಮದೇವರನ್ನ ಪ್ರಾರ್ಥನೆ ಮಾಡಿದಾಗ ಆ ಸಂದರ್ಭದಲ್ಲಿ ಯಮದೇವರು ಹೇಳಿರತಕ್ಕಂತಹ ಮಾತು, ನಾವು 12 ಮಂದಿ ಮಾತ್ರ ಭಾಗವತ ಧರ್ಮಗಳ ಆ ರಹಸ್ಯವನ್ನ ಸಾರವನ್ನು ತಿಳಿದವರು, ಅವರನ್ನು ಬಿಟ್ಟರೆ ಬೇರೆ ಯಾರು ಕೂಡ ಅದರ ಬಗ್ಗೆ ಅವರು ಸರಿಯಾಗಿ ತಿಳಿದುಕೊಂಡಿಲ್ಲ. ಅವರಲ್ಲಿ ಅಗ್ರಗಣ್ಯರಾದವರು ಯಾರು ಅಂದರೆ ಸ್ವಯಂಭೂಹು ಅಂದರೆ ಚತುರ್ಮುಖ ಬ್ರಹ್ಮದೇವರು.
ಸಾಕ್ಷಾತ್ ಪರಮಾತ್ಮನಿಂದಲೇ ಅವರು ಹುಟ್ಟನ್ನು ಪಡೆದವರು. ಸ್ವಯಂ ಅಂದರೆ ಸ್ವತಂತ್ರ ಅಂತ ಅರ್ಥ. ಸ್ವತಂತ್ರನಾದ ಪರಮಾತ್ಮನಿಂದಲೇ ಭೂಹು ಅಂದರೆ ಆ ಹುಟ್ಟನ್ನು ಪಡೆದ ಆ ಚತುರ್ಮುಖ ಬ್ರಹ್ಮದೇವರು, ಅನಂತರದಲ್ಲಿ ನಾರದ ಮಹರ್ಷಿಗಳು, ಮಹರುದ್ರದೇವರು, ಸನತ್ಕುಮಾರರು, ಕಪಿಲ ಮುನಿ, ಆನಂತರದಲ್ಲಿ ಪ್ರಹ್ಲಾದರಾಜರು, ಮತ್ತೆ ಜನಕ ಮಹಾರಾಜ, ಭೀಷ್ಮರು, ಅನಂತರದಲ್ಲಿ ಬಲಿಚಕ್ರವರ್ತಿ. ಬಲಿಚಕ್ರವರ್ತಿಯನ್ನ ದೈತ್ಯ ಅಂತ ನಾವು ತಿಳಿದಿದ್ದೇವೆ. ಆದರೆ ಸ್ವರೂಪತಃ ಅವನು ದೇವತೆಯಾಗಿ ಆ ದೈತ್ಯ ದೇಹದಲ್ಲಿ, ದೈತ್ಯ ಕುಲದಲ್ಲಿ ಮಾತ್ರ ಅಲ್ಲಿ ಹುಟ್ಟಿರತಕ್ಕಂತಹದ್ದು. ಆದ್ರಿಂದಲೇ ವಾಮನ ರೂಪಿಯಾದ ಪರಮಾತ್ಮ ಅವನನ್ನ ಈಗಲೇ ನೀನು ಸ್ವರ್ಗವನ್ನು ಬಯಸಬೇಡ, ಮುಂದಿನ ಸಾವರ್ಣಿ ಮನ್ವಂತರದಲ್ಲಿ ನಿನಗೆ ಸ್ವರ್ಗ ಪದವಿ ನಿನಗೋಸ್ಕರ ಕಾದಿದೆ, ಆವಾಗ ನಿನ್ನನ್ನ ನಾನು ಅಲ್ಲಿ ಕೂಡಿಸಿ ನಿನ್ನಿಂದ ಈ ಎಲ್ಲ ಆ ಅಮರಾವತಿಯನ್ನು ಆಳಿಸ್ತೇನೆ, ಅಲ್ಲಿವರೆಗೂ ಕೂಡ ನೀನು ಈ ಸುತಳ ಲೋಕದಲ್ಲೇ ಇರು ಅಂತ ಆ ಭಗವದ್ಭಕ್ತನಾದ್ರಿಂದಲೇ ಅವನ ಮನೆಯ ಬಾಗಿಲನ್ನು ಕಾಯ್ತಾ ಪರಮಾತ್ಮ ಅಲ್ಲಿ ವಾಮನ ರೂಪಿಯಾದ ದೇವರು ನಿಂತಿದ್ದಾರೆ. ಅವನು ನಿಜವಾಗಲೂ ಅಸುರನೇ ಆಗಿದ್ದರೆ ಆ ಸಂದರ್ಭದಲ್ಲಿ ಪರಮಾತ್ಮನ ಅನುಗ್ರಹವೂ ಅವನಿಗೆ ಆಗ್ತಾ ಇದ್ದಿಲ್ಲ. ಅವನಿಗೋಸ್ಕರ ದೇವರು ದ್ವಾರಪಾಲಕನಾಗಿ ಗದಾಧಾರಿಯಾಗಿ ವಾಮನ ದೇವರು ಆ ಪಾತಾಳ ಲೋಕದಲ್ಲಿ ಇರ್ತಾನೋ ಇರಲಿಲ್ಲ. ಆದ್ರಿಂದ ಪ್ರಹ್ಲಾದರಾಜರು ಹೇಗೆ ಅಸುರ ಕುಲದಲ್ಲಿ ಹುಟ್ಟಿದ್ದರೂ ಕೂಡ ಅವರು ಸ್ವಭಾವತಃ ಅವರು ದೈವ ಸ್ವಭಾವದವರಾಗಿ ಎಲ್ಲ ಭಾಗವತ ಧರ್ಮಗಳ ಅನುಷ್ಠಾನ ಮಾಡಿದವರು, ಅದರಂತೆ ಪ್ರಹ್ಲಾದರಾಜರ ಮೊಮ್ಮಗನಾದ ಬಲಿಚಕ್ರವರ್ತಿಯು ಕೂಡ ಅವನು ಎಲ್ಲ ಭಾಗವತ ಧರ್ಮಗಳನ್ನ ಚೆನ್ನಾಗಿ ಅರಿತವನು. ಆದ್ದರಿಂದ ಅವನು ಸ್ವರೂಪತಃ ದೇವತೆಯೇ ಆಗಿದ್ದಾನೆ ಅಂತ ಅವನನ್ನು ಕೂಡ ಇಲ್ಲಿ ಸೇರಿಸಿದ್ದಾರೆ. ಆಮೇಲೆ ವೈಯಾಸಕಿಹಿ, ಆ ಶುಕಾಚಾರ್ಯರು ಕೂಡ ಭಾಗವತದ ಆ ಧರ್ಮ ರಹಸ್ಯವನ್ನು ಬಲ್ಲವರು. ಜೊತೆಗೆ ವಯಂ ಅಂತ ನಾರದ ಅಲ್ಲಿ ಯಮದೇವರು ತಮ್ಮನ್ನ ಅಲ್ಲಿ ಹೆಸರಿಸಿಕೊಂಡು ಜೊತೆಗೆ ನಾವು, ಹೀಗೆ ನಾವು ಈ 12 ಮಂದಿ ಭಾಗವತದ ಈ ಎಲ್ಲ ಮಹತ್ವವನ್ನ ಅಲ್ಲಿ ಭಾಗವತ ಧರ್ಮಗಳನ್ನ ನಾವು ತಿಳಿದವರಾಗಿದ್ದೇವೆ ಅಂತ ಅಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗೆ ಭಗವತ್ ಪ್ರಣೀತಂ ಧರ್ಮಂ ಭಾಗವತಂತು ತ್ರಿಂಶಬ್ದ್ವಿಹಿ ವಿಶೇಷೈಹಿ ವಿಶಿಷ್ಟಂ ವಿದುಹು ಅಂತ ಆ ಭಾಗವತ ಧರ್ಮಗಳನ್ನು ತಿಳಿದ ಮಹಾತ್ಮರು ಅವರು ವಿಶಿಷ್ಟರಾಗಿದ್ದಾರೆ, ಅವರಿಗೇ ಅದು ವಿಶೇಷವಾಗಿ ಗೊತ್ತಿದೆ ಅಂತ ಅಲ್ಲಿ ಹೇಳೋದಕ್ಕೆ ಅದು ಬಹಳ ದುರ್ಲಭ, ಎಲ್ಲರಿಗೂ ಸುಲಭವಾಗಿ ಸಿಗುವಂತಹದ್ದಲ್ಲ ಅನ್ನತಕ್ಕಂತಹ ಹಿನ್ನೆಲೆಯಲ್ಲಿ ಈ ಭಾಗವತ ಧರ್ಮಗಳೆಲ್ಲ ಅದು ನ ವಿದುಹು ಋಷಯ ನಾಪಿ ದೇವಾಹ ಅಂತ ಅವರುಗಳಿಗೆಲ್ಲ ಅದು ಗೊತ್ತಿಲ್ಲ ಅಂತಷ್ಟೇ ಹೇಳಿದ್ದು. ಆದರೆ ಯಾರಿಗೂ ಗೊತ್ತೇ ಇಲ್ಲ, ನಮಗೂ ಅದು ಗೊತ್ತಾಗೋದಕ್ಕೆ ಅವಕಾಶವೇ ಇಲ್ಲ ಅಂತ ಆ ರೀತಿಯಾಗಿ ಅಭಿಪ್ರಾಯವಲ್ಲ. ಆದ್ರಿಂದ ಈ ಎಲ್ಲ ಭಾಗವತ ಧರ್ಮಗಳ ತಿಳಿದು ಅವುಗಳ ಅನುಷ್ಠಾನವನ್ನು ಮಾಡಬಲ್ಲ ಈ ಮಹಾತ್ಮರನ್ನ ನಾವು ನೆನೆದು ಅನಂತರ ಭಾಗವತ ಧರ್ಮಗಳನ್ನ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದಾಗ ಆ ಸಂದರ್ಭದಲ್ಲಿ ಅವುಗಳ ಅರಿವು ನಮಗೂ ಕೂಡ ಆಗತ್ತೆ. ಅನಂತರದಲ್ಲಿ ಪರಮಾತ್ಮನ ಅನುಗ್ರಹದಿಂದ ಅವುಗಳನ್ನ ಅನುಷ್ಠಾನ ಮಾಡುವುದಕ್ಕೂ ಕೂಡ ಅಲ್ಲಿ ಅವಕಾಶವಾಗತ್ತೆ ಎಂಬತಕ್ಕಂತಹ ದೃಷ್ಟಿಯಿಂದ ನಮ್ಮ ವಿಷ್ಣು ತೀರ್ಥರು ಬೇರೆ ಯಾವ ಪುರಾಣಗಳಲ್ಲೂ ಇಲ್ಲದೆ ಇರುವ ಮತ್ತೆ ಭಾಗವತದಲ್ಲೂ ಕೂಡ ಎಲ್ಲೆಲ್ಲಿ ಆ ಧರ್ಮಗಳ ನಿರೂಪಣೆ ಬಂದಿದೆ, ಯಾವ ಪಾತ್ರದ ಹಿನ್ನೆಲೆಯಲ್ಲಿ ಆ ಭಾಗವತ ಧರ್ಮಗಳ ವಿಚಾರ ಎಂಬುದು ಅಡಗಿದೆ ಎಂಬುದು ನಮಗೆ ಗೊತ್ತಾಗದೇ ಇದ್ದಾಗ ಅದೆಲ್ಲವನ್ನು ಕೂಡ ಅವರು ಸಂಗ್ರಹ ಮಾಡಿ ಆ ಮೂಲಕ ಭಾಗವತಕ್ಕೆ ಒಂದು ಹೊಸ ತಿರುವನ್ನು ನೀಡಿ ಹೊಸ ರೀತಿಯ ಭಾಗವತವನ್ನ ಕಾಣುವ ಬಗೆಯನ್ನು ನಮಗೆ ವಿಷ್ಣು ತೀರ್ಥರು ತಿಳಿಸಿಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ಈ ವಿನೂತನವಾದ ಮತ್ತೆ ಭಾಗವತಕ್ಕೆ ಅಗತ್ಯವೆನಿಸಿದ ಈ ಎಲ್ಲ ಅಂಶಗಳನ್ನು ಅವರ ವ್ಯಾಖ್ಯಾನದಲ್ಲಿ ನಾವು ಕಂಡಾಗ ವಿಷ್ಣು ತೀರ್ಥರು ಈ ಬಗೆಯ ಒಂದು ದಿವ್ಯವಾದ ಭಾಗವತ ಧರ್ಮಗಳ ನಿರೂಪಣೆಯನ್ನ ತಮ್ಮ ಸಾರೋದ್ಧಾರದಲ್ಲಿ ಮಾಡಿದ್ದರಿಂದಲೇ ಅವರ ಈ ಬಗೆಯ ಅದ್ಭುತವಾದ ಸೇವೆಗೆ ಮೆಚ್ಚಿ ಸ್ವಯಂ ಬದರಿ ನಾರಾಯಣ ದೇವರೇ ಅವರು ಇದ್ದ ಸ್ಥಳದಲ್ಲಿ ಅವರು ಬಂದು ನೀನೇನು ಬದರಿಗೆ ಬರಬೇಕಾಗಿಲ್ಲ, ನಿನಗೆ ಬದರಿಗೆ ಬರುವ ಅಪೇಕ್ಷೆ ಇದ್ದರೂ ಕೂಡ ನೀವು ಬರುವ ಬದಲು ನಾವೇ ನಿಮ್ಮ ಹತ್ರ ಬಂದು ಬಿಡ್ತೇವೆ ಅಂತ ಬದರಿ ನಾರಾಯಣ ದೇವರು ವಿಷ್ಣು ತೀರ್ಥರಿಗೆ ದೊರಕಿದ ಆ ಹಿನ್ನೆಲೆಯನ್ನು ಗಮನಿಸಿದಾಗ ಅದಕ್ಕೂ ಅವರು ನಿರೂಪಣೆ ಮಾಡಿದ ಆ ಭಾಗವತ ಸಾರೋದ್ಧಾರದಲ್ಲಿ ಬಂದ ಭಾಗವತ ಧರ್ಮಗಳಿಗೂ ಕೂಡ ಒಂದು ನಿಕಟವಾದ ಸಂಬಂಧ ಇರೋದನ್ನ ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಯಾಕೆ ಅಂದರೆ ಬದರಿ ನಾರಾಯಣ ದೇವರಿಗೆ ಅವರು ನಾರದರಿಗೆ ಉಪದೇಶ ಮಾಡಿದ್ದರೂ ಕೂಡ, ನಾರದರು ಧರ್ಮರಾಜನಿಗೆ ಉಪದೇಶ ಮಾಡಿದರೂ ಕೂಡ ಅನಂತರದಲ್ಲಿ ಆ ಭಾಗವತದಲ್ಲಿ ಅಡಗಿದ ಆ ಧರ್ಮಗಳನ್ನ ಎಲ್ಲ ಸಜ್ಜನರು ತಿಳ್ಕೊಳ್ಳಬೇಕಾಗಿದೆ. ಅದನ್ನ ನನಗೆ ಪ್ರಿಯವಾದ ಭಾಗವತ ಧರ್ಮಗಳ ನಿರೂಪಣೆಯನ್ನ ಈ ವಿಷ್ಣು ತೀರ್ಥರು ಮಾಡಿದ್ದಾರೆ. ಆದ್ರಿಂದ ನಾನು ಬದರಿಯಲ್ಲಿ ಒಂದು ರೂಪದಿಂದ ಇದ್ದರೂ ಕೂಡ
ನನಗೆ ಅತ್ಯಂತ ಪ್ರಿಯರಾದ ನಮ್ಮ ಆ ವಿಷ್ಣು ತೀರ್ಥರ ಬಳಿಯಲ್ಲೇ ನಾನು ಬಂದು ನೆಲೆಸಿಬಿಡ್ತೇನೆ ಅಂತ ಅಲ್ಲಿ ಪರಮಾತ್ಮನೇ ಬದರಿನಾರಾಯಣ ರೂಪಿಯಾಗಿ ಆ ಮಾದನೂರಿನಲ್ಲಿ ಬಂದು ನೆಲೆಸಿದ್ದಾನೆ. ಆದ್ದರಿಂದ ಬೇರೆ ಬೇರೆ ಭಗವದ್ ರೂಪಗಳ ಅನುಗ್ರಹ ವಿಷ್ಣು ತೀರ್ಥರಿಗೆ ಆಗಬಹುದಾಗಿತ್ತು. ಆದರೆ ಬದರಿನಾರಾಯಣ ದೇವರೇ ಅವರ ಬಳಿ ಬಂದದ್ದಕ್ಕೆ ಕಾರಣ ಆ ಬದರಿನಾರಾಯಣ ದೇವರು ಆ ಭಾಗವತ ಧರ್ಮವನ್ನ ಉಪದೇಶ ಮಾಡಿದವರು. ಅವರಿಗೆ ಅವುಗಳೆಲ್ಲ ಅತ್ಯಂತ ಅಲ್ಲಿ ಪ್ರಿಯವಾಗಿರತಕ್ಕಂಥವುಗಳು. ಯಾರು ಈ ಭಾಗವತ ಧರ್ಮಗಳನ್ನು ತಿಳಿದು ಅನುಷ್ಠಾನ ಮಾಡ್ತಾ ಇದ್ದಾರೆ ಅವರಿಗೆ ನಾನು ನನ್ನನ್ನೇ ಕೊಟ್ಬಿಡ್ತೇನೆ ಅಂತ ಆತ್ಮದಹ ಅಹಂ ಅಂತ ಪರಮಾತ್ಮ ಹೇಳಿದ್ದಾನೆ. ಯಾಕೆ ಅಂದರೆ ನನ್ನ ಭಕ್ತರಿಗೆ ನಾನು ನನ್ನನ್ನೇ ಕೊಟ್ಬಿಡ್ತೇನೆ, ಆದರೆ ಅವರು ಈ ಭಾಗವತ ಧರ್ಮಗಳನ್ನ ಚೆನ್ನಾಗಿ ತಿಳ್ಕೊಂಡಿದ್ರೆ ಮಾತ್ರ ಅಂತ ಅಲ್ಲಿ ಪರಮಾತ್ಮ ಹೇಳಿದ್ದರಿಂದ ಅದಕ್ಕೆ ಉದಾಹರಣೆಯಾಗಿ ಆ ಎಲ್ಲ ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡಿ ಸಜ್ಜನರಿಗೆ ಸಾರೋದ್ಧಾರದ ಮೂಲಕ ಆ ಭಾಗವತ ಧರ್ಮಗಳನ್ನ ತಿಳಿಸಿ ಮಹಾ ಉಪಕಾರವನ್ನು ಮಾಡಿದ ಆ ವಿಷ್ಣು ತೀರ್ಥರ ಬಳಿಯಲ್ಲೇ ಆ ಬದರಿನಾರಾಯಣ ದೇವರು ಅಲ್ಲಿ ಸನ್ನಿಹಿತರಾಗಿದ್ದನ್ನ ಇವತ್ತಿಗೂ ನಾವು ಕಾಣಬಹುದಾಗಿದೆ. ಅದು ಕೇವಲ ಅವರಿಗೆ ಮಾತ್ರ ಬಂದು ಅನಂತರ ಅವರು ಅದೃಶ್ಯರಾಗಿದ್ದಲ್ಲ, ಮುಂದೆ ಆ ಭಾಗವತ ಧರ್ಮ ಅನುಷ್ಠಾನ ಮಾಡುವ ಎಲ್ಲ ಸಜ್ಜನರಿಗೆ ಆ ಪ್ರೇರಣೆ ನೀಡಲಿ. ಯಾಕೆ ಅಂದರೆ ವಿಷ್ಣು ತೀರ್ಥರ ಗ್ರಂಥವನ್ನು ಓದಿದವರಿಗೆಲ್ಲ ನಾನು ಕೂಡ ಅವರಿಗೆ ಅನುಗ್ರಹ ಮಾಡಿದಂತೆ ಆ ಎಲ್ಲ ಸಜ್ಜನರಿಗೆ ಅನುಗ್ರಹ ಮಾಡುತ್ತೇನೆ ಅಂತ ಉದ್ಘೋಷಣೆ ಮಾಡುವ ಹಿನ್ನೆಲೆಯಲ್ಲಿ ಆ ಪರಮಾತ್ಮ ಬದರಿನಾರಾಯಣನಾಗಿ ಆ ಕ್ಷೇತ್ರದಲ್ಲಿ ವಿಷ್ಣು ತೀರ್ಥರ ಹಿಂಭಾಗದಲ್ಲೇ ಅವರ ತಲೆ ಮೇಲೆ ಅಲ್ಲಿ ಪರಮಾತ್ಮ ಬಂದು ಅಲ್ಲಿ ನೆಲೆಸಿದ್ದರಿಂದ ಆ ವಿಷ್ಣು ತೀರ್ಥರ ಕಾರ್ಯ ಎಷ್ಟು ಆ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿದೆ ಅಂತಕ್ಕಂಥದ್ದನ್ನ ನಾವು ಈ ಹಿನ್ನೆಲೆಯಲ್ಲಿ ಗಮನಿಸಬಹುದಾಗಿದೆ. ಹೀಗೆ ಈ ಎಲ್ಲ ಭಾಗವತ ಧರ್ಮಗಳ ಆ ನಿರೂಪಣೆ ಅನಂತರದಲ್ಲಿ ಅವುಗಳ ಅನುಷ್ಠಾನಕ್ಕೆ ಆ ವಿಶೇಷವಾದಂತಹ ಒಂದು ಪ್ರಚೋದನೆಯನ್ನ ಆ ಪ್ರೇರಣೆಯನ್ನು ನೀಡಿ ಅವುಗಳ ಬಗ್ಗೆ ವಿಸ್ತಾರವಾದ ವಿವರಣೆಯನ್ನು ಕೂಡ ಈ ಒಂದು ಧರ್ಮೋಪದೇಶ ಪ್ರಕರಣದಲ್ಲಿ ನಮಗೆ ವಿಷ್ಣು ತೀರ್ಥರು ನೀಡಿದ್ದಾರೆ. ಅವರ ಆ ಬಗೆಯ ಆ ನಿರೂಪಣೆಯನ್ನು ಕಂಡಾಗ ಅವರ ಆ ಭಾಗವತ ಧರ್ಮಗಳ ನಿರೂಪಣೆಯಲ್ಲಿರತಕ್ಕಂತಹ ಕಳಕಳಿ ಅನಂತರದಲ್ಲಿ ಸಜ್ಜನರಿಗೆ ಮುಟ್ಟಿಸಬೇಕು ಅನ್ನತಕ್ಕಂತಹ ಆ ಒಂದು ಉದ್ದೇಶ ಅಲ್ಲಿ ನಮಗೆ ಬಹಳ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಎಲ್ಲ ಭಾಗವತ ಧರ್ಮಗಳ ಆ ಒಂದು ಅರಿವನ್ನ ಅವರ ಸಾರೋದ್ಧಾರದಲ್ಲಿ ಮಾತ್ರ ಅಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ. ಬೇರೆ ಕಡೆ ನಮಗೆ ಆ ಭಾಗವತ ಧರ್ಮಗಳ ನಿರೂಪಣೆ ನಮಗೆ ಅಲ್ಲಿ ಸ್ಪಷ್ಟವಾಗಿ ನಮಗೆ ಅಲ್ಲಿ ಗೊತ್ತಾಗೋದೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಈ ಭಾಗವತ ಧರ್ಮದ ಒಂದು ನಿರೂಪಣೆಯನ್ನು ಮಾಡುವಾಗ ಯಾವುದು ಭಾಗವತ ಧರ್ಮ, ಅದು ಭಗವಂತನ ಆ ಉಪದೇಶದಲ್ಲಿ ಆ ಬಂದಿರತಕ್ಕಂತಹದ್ದು ಅನ್ನತಕ್ಕಂತಹ ಪ್ರಶ್ನೆ ಬಂದಾಗ ಅದಕ್ಕೆ ವಿಷ್ಣು ತೀರ್ಥರು ತಿಳಿಸ್ತಾ ಇದ್ದಾರೆ. ನೋಡಿ, ಪರಮಾತ್ಮ ಸ್ವತಂತ್ರ ಕರ್ತೃವಾಗಿದ್ದಾನೆ. ಅವನೇ ನಮ್ಮ ಎಲ್ಲ ಇಂದ್ರಿಯಗಳ ಒಳಗಡೆ ಇದ್ದು ವ್ಯಾಪಾರವನ್ನ ನಡೆಸ್ತಾ ಇದ್ದಾನೆ. ಆದ್ರಿಂದ ನಾವೆಲ್ಲ ಭಗವಂತನ ಅಧೀನದಲ್ಲಿರುವ ಪರಾಧೀನ ಕರ್ತೃತ್ವವನ್ನು ಪಡೆದ ಅಸ್ವತಂತ್ರರು ನಾವು. ಪರಮಾತ್ಮ ಸ್ವತಂತ್ರ, ಅವನೇ ನಮ್ಮ ಒಳಗಡೆ ಇದ್ದು ಎಲ್ಲ ಕಾರ್ಯಗಳನ್ನ ನಡೆಸ್ತಾ ಇದ್ದಾನೆ ಅಂತ ಅನುಸಂಧಾನದಿಂದ ನಾವು ನಮ್ಮ ವಿಹಿತವಾದ ಕರ್ತವ್ಯಗಳನ್ನು ಮಾಡಿ ಅದನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡುವುದೇನಿದೆ ಇದೇ ನಿಜವಾದ ಭಾಗವತ ಧರ್ಮ ಅನ್ನತಕ್ಕಂತಹ ಮಾತನ್ನ ವಿಷ್ಣು ತೀರ್ಥರು ತಿಳಿಸ್ತಾ ಇದ್ದಾರೆ. ಅದನ್ನೇ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚ ಅಖಿಲಂ. ಇದು ಭಾಗವತ ಧರ್ಮದ ಧ್ಯೇಯವಾಕ್ಯ, ಅದರ ಮುಖ್ಯವಾದ ಉದ್ದೇಶ ಎಂಬುದನ್ನ ನಮಗೆ ವಿಷ್ಣು ತೀರ್ಥರು ತಿಳಿಸ್ತಾ ಇದ್ದಾರೆ. ನಾವು ಮಾಡಿದ ಎಲ್ಲ ಸತ್ಕರ್ಮಗಳಿಗೆ ಅಲ್ಲಿ ಪ್ರಕೃತಿ ಎಂಬುದು ಕಾರಣವಾಗಿದೆ. ಅದಕ್ಕೆ ಆ ಅಭಿಮಾನಿಯಾಗಿ ಚಿತ್ ಪ್ರಕೃತಿಯಾದ ಲಕ್ಷ್ಮೀದೇವಿಯು ಕೂಡ ನಮ್ಮಿಂದ ಎಲ್ಲ ಕರ್ತವ್ಯಗಳನ್ನು ನಡೆಸ್ತಾ ಇದ್ದಾಳೆ. ಅದರ ಜೊತೆಗೆ ಪರಮಾತ್ಮನೇ ನೇರವಾಗಿ ನಮಗೆ ಸ್ವತಂತ್ರ ಕರ್ತೃವಾಗಿ ಅವನೇ ನಮ್ಮಿಂದ ಎಲ್ಲ ವ್ಯಾಪಾರಗಳನ್ನ ಮಾಡಿಸ್ತಾ ಇದ್ದಾನೆ ಅಂತ ನಾವು ಅನುಸಂಧಾನ ಮಾಡಿದರೆ ಅದು ಭಾಗವತ ಧರ್ಮವಾಗತ್ತೆ. ಒಂದು ವೇಳೆ ಇದೆಲ್ಲವನ್ನು ನಾವೇ ಮಾಡ್ತಾ ಇದ್ದೇವೆ, ನಮ್ಮಿಂದಲೇ ಇದೆಲ್ಲ ನಡೀತಾ ಇದೆ ಅಂತ ನಾವು ತಿಳ್ಕೊಂಡ್ರೆ ಅದು ಆಸುರಿ ಸ್ವಭಾವವಾಗಿ ಅದು ನಮ್ಮನ್ನ ಸಂಸಾರದ ಬಿಡುಗಡೆಗೆ ಬದಲು ನಮ್ಮನ್ನ ಸಂಸಾರದಲ್ಲೇ ಮತ್ತಷ್ಟು ಭದ್ರವಾಗಿ ಆ ಉಳಿಯುವಂತೆ ಮಾಡಿಬಿಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಭಾಗವತ ಧರ್ಮಗಳು ಅನ್ನೋದಕ್ಕೆ ಮತ್ತೊಂದು ರೀತಿಯ ಅಭಿಪ್ರಾಯವನ್ನು ಕೂಡ ನಾವು ವಿಷ್ಣು ತೀರ್ಥರ ಮಾತಿನಂತೆ ಅದು ತಿಳಿದಂತೆ ಆಗತ್ತೆ. ಭಗವಂತನ ಗುಣಗಳನ್ನೇ ಭಾಗವತ ಧರ್ಮಗಳು ಅಂತ ನಾವು ತಿಳಿಯಬಹುದು. ಅಲ್ಲಿ ಹೇಳಿದ ಎಲ್ಲ ಧರ್ಮಗಳು ಕೂಡ ಅದು ಪರಮಾತ್ಮನ ಅಸಾಧಾರಣ ಗುಣಗಳು. ಸತ್ಯಂ, ದಯಾ, ತಪಃ, ಶೌಚಂ, ತಿತಿಚ್ಛಾ, ಈಜ್ಯ, ಶಮಃ, ದಮಃ, ಅಹಿಂಸಾ, ಬ್ರಹ್ಮಚರ್ಯ ಮುಂತಾದ ಏನು ಎಲ್ಲ ಭಾಗವತ ಆ ಧರ್ಮಗಳನ್ನು ನಿರೂಪಣೆ ಮಾಡ್ತಾ ಇದ್ದಾರೆ ಅವುಗಳೆಲ್ಲ ಮೂಲಭೂತವಾಗಿ ಪರಮಾತ್ಮನ ಗುಣಗಳೇ ಆಗಿದೆ. ಆದ್ರಿಂದ ಆ ಭಗವಂತನ ಗುಣಗಳನ್ನ ನಾವು ನಮ್ಮಲ್ಲಿ ಮೈಗೂಡಿಸಿಕೊಂಡಾಗ ನಾವು ಕೂಡ
ಆ ಭಗವದ್ ಭಕ್ತರಾಗಿ ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡಿದಾಗ ಆ ಪರಮಾತ್ಮನ ಅನುಗ್ರಹ ನಮಗೆ ಆಗತ್ತೆ. ಆದ್ರಿಂದ ದೇವರು ತನ್ನಂತೆ ಯಾರು ಈ ಎಲ್ಲ ಬಗೆಯ ಸ್ವಭಾವವನ್ನು ಬೆಳೆಸ್ಕೊಂಡಿದ್ದಾರೆ ಅವರ ಮೇಲೆ ಅನುಗ್ರಹ ಮಾಡಿ ಅವರನ್ನ ಸಂಸಾರದಿಂದ ಬಿಡುಗಡೆಗೊಳಿಸೋದಕ್ಕೆ ಅವನು ಮುಂದೆ ಬರ್ತಾನೆ ಹೊರತಾಗಿ ಪರಮಾತ್ಮನಲ್ಲಿ ಎಲ್ಲ ಸತ್ಯ ಮುಂತಾದ ಗುಣಗಳು ಇದ್ದರೆ ನಾವು ಸುಳ್ಳನ್ನೇ ಹೇಳೋದು, ಅವನು ದಯ ಮಾಡಿ ಅಂತ ಹೇಳಿದ್ರೆ ನಾವು ಎಲ್ಲರ ಮೇಲೆ ಹಿಂಸೆಯನ್ನೇ ಮಾಡೋದು, ತಪಸ್ಸು ಮಾಡಿ ಅಂದರೆ ನಾವು ಭೋಗದಲ್ಲೇ ಮುಳುಗೋದು. ಹೀಗೆ ಈ ಸತ್ಯ, ದಯ, ತಪಸ್ಸು, ಶೌಚ ಈ ಎಲ್ಲ ಗುಣಗಳು ಪರಮಾತ್ಮನ ಗುಣಗಳಾದರೆ ಅದಕ್ಕಿಂತ ಭಿನ್ನವಾದ ಅಸತ್ಯವನ್ನು ನುಡಿಯೋದು, ಅನಂತರದಲ್ಲಿ ಬೇರೆಯವರ ಮೇಲೆ ದೌರ್ಜನ್ಯವನ್ನು ನಡೆಸೋದು, ಹಿಂಸೆ ಮಾಡೋದು, ಈ ತಪಸ್ಸನ್ನು ಮಾಡದೆ ಭೋಗದಲ್ಲಿ ಮುಳುಗೋದು, ಶೌಚಕ್ಕೆ ಬದಲಾಗಿ ಅಶುಚಿಗಳಾಗಿ ನಾವಿರೋದು, ಇದೆಲ್ಲವೂ ಕೂಡ ನಮಗೆ ದೃಢವಾದ ಭಕ್ತಿಯನ್ನೇ ಅದು ಉಂಟು ಮಾಡುವುದಿಲ್ಲ. ಆದ್ದರಿಂದ ಆ ಭಕ್ತಿ ಬರಬೇಕಾಗಿದ್ರೆ ಆ ದೃಢವಾದ ಭಕ್ತಿಗೆ ಆ ಬೆನ್ನೆಲುಬಾಗಿ ಇರುವಂಥವುಗಳೇ ಈ ಎಲ್ಲ ಭಾಗವತ ಧರ್ಮಗಳಾದ್ದರಿಂದ ಅವುಗಳೆಲ್ಲ ಪರಮಾತ್ಮನಲ್ಲಿರುವ ಅದ್ಭುತವಾದ ಅಸಾಧಾರಣ ಗುಣಗಳು. ಅವನಂತೆ ನಾವು ಕೂಡ ಆ ಸತ್ಯನಿಷ್ಠತೆ, ಅನಂತರದಲ್ಲಿ ದಯಾಪರತೆ ಇವುಗಳನ್ನೇ ಬೆಳೆಸ್ಕೊಂಡಾಗ ಭಗವಂತನ ಗುಣಗಳೇ ಅವುಗಳು ನಮ್ಮಲ್ಲಿ ಬಂದಂತೆ ಆಗತ್ತೆ, ಅವುಗಳನ್ನು ಅಳವಡಿಸಿಕೊಂಡಂತೆ ಆಗತ್ತೆ. ಅವುಗಳನ್ನು ತಿಳಿದು ಆಚರಣೆ ಮಾಡಿದಾಗ ಓ ಭಗವಂತ ನಮ್ಮ ಮೇಲೆ ಅನುಗ್ರಹ ಮಾಡಿ, ಓ ಭಾಗವತ ಧರ್ಮಗಳು ಅದು ಮೂಲತಃ ನನಗೆ ಪ್ರಿಯವಾದದ್ದಷ್ಟೇ ಅಲ್ಲ, ನನ್ನಲ್ಲಿ ಇರತಕ್ಕಂತಹ ಗುಣಗಳು ಆಗಿದೆ, ಅವುಗಳನ್ನ ಯಥೋಚಿತವಾಗಿ ನೀವು ನಿಮ್ಮಲ್ಲಿ ಮೈಗೂಡಿಸಿಕೊಂಡು ನನ್ನನ್ನ ಆರಾಧನೆ ಮಾಡ್ತಾ ಇದ್ದೀರಾ, ಆದ್ದರಿಂದ ನೀವು ನನಗೆ ಪ್ರಿಯರಾಗಿದ್ದೀರಾ, ನಿಮಗೆ ನಾನು ಸಂಪೂರ್ಣ ಅನುಗ್ರಹವನ್ನು ಮಾಡ್ತೇನೆ ಅಂತ ಆತ್ಮದೋಹ್ಯಹಂ ಅಂತ ನನ್ನನ್ನೇ ನಾನು ನಿಮಗೆ ಕೊಟ್ಬಿಡ್ತೇನೆ. ಹೇಗೆ ಪರಮಾತ್ಮ ಅಲ್ಲಿ ದತ್ತಾತ್ರೇಯನಾಗಿ ಅವತಾರ ಮಾಡಿ ಅಲ್ಲಿ ತನ್ನನ್ನೇ ತಾನು ದತ್ತ ಕೊಡಲ್ಪಟ್ಟವನಂತೆ ಆದ, ಅದರಂತೆ ಭಗವಂತ ನಮಗೆ ಅಲ್ಲಿ ಅನುಗ್ರಹವನ್ನು ಮಾಡ್ತಾನೆ. ಈ ಹಿನ್ನೆಲೆಯಲ್ಲಿ ಭಾಗವತ ಧರ್ಮಗಳು ಅಂದರೆ ಭಗವಂತನದ್ದೇ ಅಸಾಧಾರಣವಾದ ಆ ಶ್ರೇಷ್ಠವಾದ ಗುಣಗಳು. ಆ ಗುಣಗಳನ್ನೆಲ್ಲ ನಮ್ಮಲ್ಲಿ ಮೈಗೂಡಿಸಿಕೊಳ್ಳುವುದೇ ಅದು ಭಾಗವತ ಧರ್ಮಗಳ ಒಂದು ಅನುಷ್ಠಾನ ಅಂತ ಒಂದು ಕಡೆಯಾದರೆ, ಮತ್ತೊಂದು ಕಡೆಯಿಂದ ಪರಮಾತ್ಮ ನಮ್ಮ ಒಳಗಡೆ ಇದ್ದು ನಮ್ಮ ಎಲ್ಲ ಬಗೆಯ ಮಾನಸಿಕ, ಅನಂತರದಲ್ಲಿ ದೈಹಿಕ, ಬೇರೆ ಎಲ್ಲ ಬಗೆಯ ವ್ಯಾಪಾರವನ್ನ ಅವನು ನಡೆಸ್ತಾ ಇದ್ದಾನೆ ಅಂತ ನಾವು ತಿಳಿದುಕೊಂಡಾಗ ಅದು ಪರಮಾತ್ಮನ ನಿಜವಾದ ಒಂದು ಮಹಿಮೆ ನಮಗೆ ಗೊತ್ತಾಗಿ ಅದು ಭಾಗವತ ಧರ್ಮಗಳ ವ್ಯಾಪ್ತಿಯಲ್ಲಿ ಆ ಎಲ್ಲ ಅನುಸಂಧಾನದ ಹಿನ್ನೆಲೆಯಲ್ಲಿ ಮಾಡಿದ ನಮ್ಮ ಧರ್ಮಗಳೆಲ್ಲ ಬರ್ತಾ ಇವೆ. ಆ ದೃಷ್ಟಿಯಿಂದಲೇ ನಮ್ಮ ಜಾಗೃತ ಅವಸ್ಥೆ, ನಮ್ಮ ನಿದ್ರಾವಸ್ಥೆ ಮತ್ತೆ ಸ್ವಪ್ನಾವಸ್ಥೆ ಈ ಮೂರು ತರದ ಅವಸ್ಥೆಗಳನ್ನ ಅಲ್ಲಿ ಪರಮಾತ್ಮನೇ ವಿಶ್ವ, ತೈಜಸ, ಪ್ರಾಜ್ಞಾ ಎಂಬ ಮೂರು ರೂಪಗಳಿಂದ ಅಲ್ಲಿ ನಿಯಂತ್ರಣ ಮಾಡ್ತಾ ಜಾಗೃತ ಅವಸ್ಥೆಯ ನಮ್ಮ ಎಲ್ಲ ಆ ವ್ಯಾಪಾರಗಳು ಪರಮಾತ್ಮನಿಂದಲೇ ನಡೀತಾ ಇದೆ ಅಂತ ಅನುಸಂಧಾನ ಮಾಡುವಂತಹದ್ದು. ನಮಗೆ ಎಚ್ಚರದಲ್ಲಿ ನಾವು ಮಾಡಿದ ಕರ್ಮಗಳೆಲ್ಲ ನಾವೇ ಮಾಡಿದ್ದು, ನಾವೆಲ್ಲದು ಇನ್ಯಾರು ಮಾಡಿದ್ದು, ಊಟ ಮಾಡಿದ್ದೇನೆ ನಾನೇ ತಾನೇ ಊಟ ಮಾಡಿದ್ದು, ಇಲ್ಲದೆ ಹೋದರೆ ನಾನೇ ಕೈ ತಗೊಳ್ಳಕ್ಕೆ ಹೋಗ್ತಾ ಇದ್ದೆ, ಭಗವಂತ ಊಟ ಮಾಡಿದರೆ ನಾವ್ಯಾಕೆ ಕೈ ತೊಳ್ಕೊಳ್ಬೇಕು, ನಾವ್ಯಾಕೆ ಬಾಯಿಯನ್ನ ತೊಳ್ಕೊಳ್ಬೇಕು ಅಂತ ನಮಗೆ ಪ್ರಶ್ನೆ ಬರಬಹುದು. ಆದರೆ ಪರಮಾತ್ಮ ನಮ್ಮ ಒಳಗಡೆ ಇದ್ದು ನಮ್ಮಿಂದ ಆ ಕಾರ್ಯವನ್ನು ಮಾಡಿಸ್ತಾ ಇದ್ದದ್ರಿಂದ ಎಲ್ಲ ಕಾರ್ಯಗಳಿಗೆ ನಾವು ಅಪ್ರಧಾನವಾಗಿ ಅಮುಖ್ಯವಾಗಿ ನಾವು ಪರಾಧೀನ ಕರ್ತೃಗಳಾಗಿದ್ದೇವೆ, ಪರಮಾತ್ಮ ಸ್ವತಂತ್ರ ಕರ್ತೃ ಅಂತ ಅನುಸಂಧಾನ ಮಾಡುವಂತಹದ್ದೇ ಆಗಿದೆ. ಆದ್ರಿಂದ ನಿದ್ರೆ ಅದು ನಮ್ಮ ಕೈಯಲ್ಲಿಲ್ಲ. ಪರಮಾತ್ಮ ಯಾವಾಗ ನಿದ್ರೆ ಕೊಡ್ತಾನೆ ಆವಾಗ ಮಾತ್ರ ನಮಗೆ ಗೊತ್ತಿಲ್ಲದೆ ನಾವು ನಿದ್ರೆ ಮಾಡ್ತಾ ಇರ್ತೇವೆ. ಆದರೆ ನಾವು ನಿದ್ದೆ ಮಾಡಬೇಕು ಅಂದಾಗ ನಿದ್ದೆ ಬರೋದಿಲ್ಲ, ನಮಗೆ ನಿದ್ದೆ ಬಂದಾಗ ನಮಗೆ ಅದು ಬಂದದ್ದೇ ನಮಗೆ ಗೊತ್ತಾಗಿರೋದಿಲ್ಲ. ಹಾಗಾದ್ರೆ ನಮ್ಮ ನಿದ್ರಾವಸ್ಥೆಯನ್ನು ಅವನೇ ಪ್ರೇರಣೆ ಮಾಡ್ತಾ ಇದ್ದಾನೆ. ಇನ್ನು ನಿದ್ರೆಯಲ್ಲಿ ನಮಗೆ ಕಂಡು ಬರುವ ಸ್ವಪ್ನಗಳು ಅವುಗಳು ಕೂಡ ತೈಜಸ್ವರೂಪಿಯಾದ ಪರಮಾತ್ಮ ನಮಗೆ ಸ್ವಪ್ನದ ಅನೇಕ ಅನುಭವಗಳನ್ನ ಅಲ್ಲಿ ತಂದುಕೊಟ್ಟು ನಮಗೆ ಆನಂದವನ್ನ, ಕೆಲವೊಮ್ಮೆ ದುಃಖವನ್ನು ಕೂಡ ಅವನು ಕೊಡಬಹುದು. ಹಾಗಾದರೆ ಸ್ವಪ್ನಾವಸ್ಥೆ, ನಿದ್ರಾವಸ್ಥೆ ಈ ಅವಸ್ಥೆಗಳಲ್ಲಿ ಪರಮಾತ್ಮ ಮಾಡಿದ ವ್ಯಾಪಾರಗಳನ್ನ ನಾವು ನೆನೆದು ನಮ್ಮ ಎಚ್ಚರದ ಅವಸ್ಥೆಯಲ್ಲೂ ಕೂಡ ಆ ಭಗವಂತನೇ ನಮ್ಮಿಂದ ಎಲ್ಲ ವ್ಯಾಪಾರಗಳನ್ನ ಅವನು ನಡೆಸ್ತಾ ಇದ್ದಾನೆ ಅಂತ ಅನುಸಂಧಾನ ಮಾಡಿ ಆ ಹಿನ್ನೆಲೆಯಲ್ಲಿ ನಮ್ಮ ವಿಹಿತವಾದ ಈ ಎಲ್ಲ ಕರ್ತವ್ಯ ಕರ್ಮಗಳನ್ನ ನಾವು ನಡೆಸಿದಾಗ ಅದುವೇ ನಿಜವಾದ ಭಾಗವತ ಧರ್ಮ ಅಂತ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಈ ಅನುಸಂಧಾನ ನಮಗೆ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಅದನ್ನೇ ನಮಗೆ ಈ ಎಲ್ಲ ಆ ನಾರದರ ಉಪದೇಶದಲ್ಲಿ ಧರ್ಮರಾಜ ಕೇಳಿದಾಗ ಅಲ್ಲಿ ಬಂದಿರತಕ್ಕಂಥ ಅಂಶಗಳಾಗಿದೆ ಅಂತ ನಮಗೆ ವಿಷ್ಣು ತೀರ್ಥರು ತಿಳಿಸ್ತಾ ಇದ್ದಾರೆ. ಇದು ಒಂದು ಕಡೆಯಲ್ಲಿ ಪರಮಾತ್ಮನ ಸ್ವತಂತ್ರ ಕರ್ತೃತ್ವವನ್ನು ನೆನೆದು ಅವನ ಅಧೀನದಲ್ಲೇ ನಾವೆಲ್ಲ ವ್ಯಾಪಾರಗಳನ್ನು ಮಾಡ್ತಾ ಇದ್ದೇವೆ ಎಂಬುದು ಒಂದು ಭಾಗವತ ಧರ್ಮದ ಒಂದು ನಿಲುವು, ಅದರ ಒಂದು ಲಕ್ಷಣ ಅಂತ ನಾವು ತಿಳಿದುಕೊಂಡ್ರೆ,
ಅದರ ಬಗ್ಗೆ ಇನ್ನೊಂದು ರೀತಿಯ ಒಂದು ವಿವರಣೆಯನ್ನು ಕೂಡ ವಿಷ್ಣು ತೀರ್ಥರು ಕೊಡ್ತಾ ಇದ್ದಾರೆ. ಭಾಗವತ ಧರ್ಮಗಳು ಅಂತ ಹೇಳಿದರೆ ನಮಗೆ ಮೋಕ್ಷವನ್ನು ಕೊಡುವವನು ಪರಮಾತ್ಮ, ಆದ್ರಿಂದ ಅವನಲ್ಲಿ ಮಾತ್ರ ಭಕ್ತಿಯನ್ನು ಮಾಡಿದರೆ ಸಾಕು. ಆದರೆ ಭಗವಂತನನ್ನು ಬಿಟ್ಟು ಉಳಿದ ದೇವತೆಗಳಲ್ಲಿ ನಾವು ಭಕ್ತಿಯನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಕೆಲವರ ಭಾವನೆ ಇರಬಹುದು. ಆದರೆ ವಿಷ್ಣು ತೀರ್ಥರು ಹೇಳ್ತಾ ಇದ್ದಾರೆ, ಪರಮಾತ್ಮನಲ್ಲಿ ಸರ್ವೋತ್ಕೃಷ್ಟವಾದ ಭಕ್ತಿಯನ್ನು ಮಾಡುವುದರ ಜೊತೆಗೆ ಅವನ ಪರಿವಾರ ದೇವತೆಗಳಾದ ರಮಾ, ಬ್ರಹ್ಮ ಮತ್ತೆ ವಾಯು ಮುಂತಾದ ದೇವತೆಗಳಲ್ಲಿ ಕೂಡ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವರಲ್ಲೂ ಕೂಡ ಭಕ್ತಿ ಮಾಡತಕ್ಕಂತಹದ್ದೇನಿದೆ, ಈ ತಾರತಮ್ಯದಿಂದ ಸಹಿತವಾದ ಜೊತೆಗೆ ಪರಮಾತ್ಮನಲ್ಲಿ ಉತ್ಕೃಷ್ಟವಾದ ಭಕ್ತಿಯನ್ನು ಮಾಡುವುದೇನಿದೆ ಅದೇ ನಿಜವಾದ ಭಾಗವತ ಧರ್ಮ ಅನ್ನತಕ್ಕಂಥ ಇನ್ನೊಂದು ಡೆಫಿನೇಷನ್ ಅನ್ನ ನಮಗೆ ವಿಷ್ಣು ತೀರ್ಥರು ನೀಡುತ್ತಾ ಇದ್ದಾರೆ. ಇದು ಹೌದೇ, ನಮಗೆ ದೇವರು ಮಾತ್ರ ಬೇಕಲ್ಲ, ಪರಿವಾರ ದೇವತೆಗಳು ಬೇಕಾ, ಅವರಲ್ಲಿ ಭಕ್ತಿ ಮಾಡಬೇಕಾ ಅಂತ ಕೇಳಿದಾಗ ಅದಕ್ಕೆ ವಿಷ್ಣು ತೀರ್ಥರು ಹೇಳ್ತಾ ಇದ್ದಾರೆ, ನೋಡಿ ನಾರದರಲ್ಲಿ ಅಂಥದ್ದು ಕಂಡು ಬಂದಿದೆ. ನಾರದರು ಪ್ರಹ್ಲಾದರಾಜರಲ್ಲಿ ಅಂಥದ್ದು ಕಂಡು ಬಂದಿದೆ. ಅವರು ತಮಗಿಂತ ಶ್ರೇಷ್ಠರಾದ ತಮ್ಮ ಗುರುಗಳಾದ ನಾರದರಲ್ಲಿ ಯಥೋಚಿತವಾಗಿ ಆ ಭಕ್ತಿಯನ್ನು ಮಾಡುವುದರ ಜೊತೆಗೆ ಪರಮಾತ್ಮನಲ್ಲಿ ಸರ್ವೋತ್ಕೃಷ್ಟವಾದ ಭಕ್ತಿಯನ್ನು ಕೂಡ ಅಲ್ಲಿ ಪ್ರಹ್ಲಾದರಾಜರು ಮಾಡಿದ್ದಾರೆ. ಆದ್ದರಿಂದ ಭಕ್ತಿಯ ಪಂಥ ಮಾರ್ಗದಲ್ಲಿ ನಮಗೆ ಪ್ರಹ್ಲಾದರಾಜರೇ ಒಳ್ಳೆ ನಿದರ್ಶನರಾಗಿದ್ದಾರೆ. ಅವರ ನಡೆಯನ್ನು ನಾವು ಕಂಡಾಗ ಅವರು ಪರಮಾತ್ಮನ ನಂತರದಲ್ಲಿ ಬರುವ ಬ್ರಹ್ಮರುದ್ರ ಗರುಡ ಶೇಷಾದಿಗಳು ಅವರೆಲ್ಲ ಪರಿವಾರ ದೇವತೆಗಳೇ ಎಂದು ತಿಳಿದು ಅವರಲ್ಲಿಯೂ ಕೂಡ ಭಕ್ತಿಯನ್ನು ಮಾಡ್ತಾ, ಜೊತೆಗೆ ಅವರೆಲ್ಲರಿಗಿಂತ ಅತ್ಯಧಿಕವಾದ ಭಕ್ತಿಯನ್ನ ಪರಮಾತ್ಮನಲ್ಲಿ ಪ್ರಹ್ಲಾದರಾಜರು ಮಾಡಿದ್ದರಿಂದ ಅವರ ಆ ಭಾಗವತ ಧರ್ಮದಿಂದ ಕೂಡಿದ ಆ ನಿರ್ಮಲವಾದ ಭಕ್ತಿಗೆ ಮೆಚ್ಚಿಯೇ ಪರಮಾತ್ಮ ಅವರಿಗೆ ಅನುಗ್ರಹವನ್ನು ಮಾಡಿದ್ದಾನೆ ಅಂತ ಅಲ್ಲಿ ನಮಗೆ ಸ್ಪಷ್ಟವಾಗ್ತಾ ಇದೆ. ಆದ್ದರಿಂದ ಈ ಹಿನ್ನೆಲೆಯಲ್ಲೇ ಶ್ರೀಮದ್ ಆಚಾರ್ಯರು ಹೇಳುವ ಒಂದು ಮಾತು ಕೂಡ ನಮಗೆ ಪುಷ್ಟಿಯನ್ನು ಕೊಡ್ತಾ ಇದೆ. ಪರಿವಾರತೆಯ ಗ್ರಾಹ್ಯಾಹ ಅಪಿಹೇಯಾಹ ಪ್ರಧಾನತಃ ಅಂತ ಶ್ರೀಮದ್ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳ್ತಾ ಇದ್ದಾರೆ. ನಮಗೆ ಮುಕ್ತಿಯನ್ನು ಕೊಡುವ ದೇವತೆ ಪರಮಾತ್ಮ, ಅವನೇ ಪ್ರಧಾನ, ಅವನೇ ನಮಗೆ ಮುಖ್ಯ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಅಂಥ ಭಗವಂತನಲ್ಲಿ ನಮಗೆ ಮನಸ್ಸು ನೆಲೆಗೊಳ್ಳಬೇಕಾಗಿದ್ದರೆ ಅದಕ್ಕೆ ಮನೋನಿಯಾಮಕರಾದ ಗರುಡಶೇಷ ರುದ್ರಾದಿಗಳು, ಅವರಿಗಿಂತ ಮಿಗಿಲಾಗಿ ನಮ್ಮಲ್ಲಿ ಎಲ್ಲ ಅವರಲ್ಲೂ ಇದ್ದು ನಮ್ಮಲ್ಲೂ ಇದ್ದು ವ್ಯಾಪಾರವನ್ನ ನಡೆಸ್ತಕ್ಕಂಥ ಬ್ರಹ್ಮ ಮತ್ತೆ ವಾಯುಗಳು, ಮಹಾಲಕ್ಷ್ಮೀ ದೇವಿ, ಅವರಲ್ಲೂ ಕೂಡ ಭಕ್ತಿಯನ್ನು ಮಾಡುವುದರ ಜೊತೆಗೆ ನಾವು ಪರಮಾತ್ಮನಲ್ಲಿ ವಿಷ್ಣೋಹೋ ಅತ್ಯುತ್ತಮತ್ವಾತ್ ಅಖಿಲ ಗುಣಗಣೈಹಿ ತತ್ರ ಭಕ್ತಿಂ ಗರಿಷ್ಠಾಂ ಅಂತ ನಮ್ಮ ಪಂಡಿತಾಚಾರ್ಯ ಹೇಳಿದಂತೆ ಆ ಭಗವಂತನಲ್ಲಿ ಬೇರೆಲ್ಲ ದೇವತೆಗಳಲ್ಲಿ ಮಾಡುವ ಭಕ್ತಿಗಿಂತ ಅಧಿಕವಾದ ಭಕ್ತಿಯನ್ನು ಮಾಡೋದು. ಅನಂತರದಲ್ಲಿ ಉಳಿದ ದೇವತೆಗಳಲ್ಲಿ ಅವರವರ ತಾರತಮ್ಯಕ್ಕೆ ಅನುಗುಣವಾಗಿ ಅವರಲ್ಲಿ ಭಕ್ತಿಯನ್ನು ಮಾಡೋದು. ಹೀಗೆ ಭಗವಂತನ ಪರಿವಾರ ದೇವತೆಗಳಲ್ಲಿ ಭಕ್ತಿಯನ್ನು ಮಾಡುವುದರ ಜೊತೆಗೆ ಪರಮಾತ್ಮನಲ್ಲಿ ಉತ್ಕೃಷ್ಟವಾದ ಭಕ್ತಿಯನ್ನ ಮಾಡುವುದೇನಿದೆ ಅದೇ ನಿಜವಾದ ಭಾಗವತ ಧರ್ಮ ಅನ್ನತಕ್ಕಂಥ ಮತ್ತೊಂದು ಅಂಶವನ್ನು ಕೂಡ ನಮಗೆ ಅಲ್ಲಿ ವಿಷ್ಣು ತೀರ್ಥರು ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಅವರ ವಿವರಣೆಯನ್ನು ನಾವು ಕಂಡಾಗ ಮೋಕ್ಷಕ್ಕೆ ಸಾಧನವಾದ ಭಕ್ತಿ ಅದು ಎಷ್ಟು ಒಳ್ಳೆ ರೀತಿಯಿಂದ ನಾವು ಸಂಪಾದನೆ ಮಾಡಬೇಕು, ಅದರ ಹಿನ್ನೆಲೆಯಲ್ಲಿ ಈ 30 ಭಾಗವತ ಧರ್ಮಗಳು ಹೇಗೆ ಭದ್ರವಾಗಿ ಅವುಗಳಿಗೆ ಆಧಾರಭೂತವಾಗಿ ಇವೆ ಎಂಬತಕ್ಕಂಥದ್ದನ್ನು ವಿಷ್ಣು ತೀರ್ಥರು ನಮಗೆ ಬಹಳ ಸೊಗಸಾಗಿ ಅವರು ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಅವರ ಈ ಬಗೆಯ ವ್ಯಾಖ್ಯಾನ ನಿಜವಾಗಲೂ ಕೂಡ ಆನಂದವನ್ನ ಉಂಟು ಮಾಡತಕ್ಕಂಥದ್ದಾಗಿದೆ. ಅವರು ತಿಳಿಸಿದ ಈ 30 ಭಾಗವತ ಧರ್ಮಗಳು ಹೇಗೆ, ಅವುಗಳ ಸ್ವರೂಪ ಏನು ಎಂಬುದನ್ನ ಮತ್ತೆ ನಾವು ಕೇಳ್ತಾ ಇದ್ದೇವೆ. ಇವತ್ತಿಗೆ ಈ ಉಪನ್ಯಾಸ ಭಗವಂತನಿಗೆ ಸಮರ್ಪಣೆಯಾಗ್ತಾ ಇದೆ. ಶ್ರೀಕೃಷ್ಣಾರ್ಪಣಮಸ್ತು.